ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಸಾಧಾರಣವಾಗಿ ಚಳಿಗಾಲ ಬಂತು ಅಂದರೆ ಎಲ್ರಿಗೂ ಕಾಮನ್ ಕೋಲ್ಡ್ ಆಗುತ್ತೆ. ಅದರ ಜೊತೆಗೆ ತಲೆನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಈ ತಲೆನೋವು ಸಾಧಾರಣವಾಗಿ ಅರ್ಧ ತಲೆನೋವು ಬರ್ಬೋದು, ಅಥವಾ ಸಾಕಷ್ಟು ಜನರಿಗೆ ವಾಂತಿ ರೀತಿ ಆಗ್ಬೋದು, ಅಥವಾ ಕಣ್ಣು ಮಂಜು ಬರುವಂಥದ್ದು, ಅಥವಾ ಪದೇ ಪದೇ ತಲೆನೋವು ಬರುವಂಥದ್ದು. ಈ ಎಲ್ಲದಕ್ಕೂ ಏನು ಕಾರಣ ಇರ್ಬೋದು? ಯಾಕೆ ಪದೇ ಪದೇ ನಮಗೆ ತಲೆನೋವು ಬರ್ತಾ ಇರುತ್ತೆ? ಜೊತೆಗೆ ಈ ಒಂದು ತಲೆನೋವು ಬಂದಾಗ ಏನು ಕಾಫಿ ಟೀ ಕುಡಿದೋ ಅಥವಾ ಒಂದು ಮುಲಾಮ್ ಹಚ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಮುಂದೆ ಏನೆಲ್ಲ ತೊಂದರೆಗಳಾಗುತ್ತೆ? ಹಾಗೆ ಸ್ಟ್ರೋಕ್ ಅಥವಾ ಮೈಗ್ರೇನ್ ಅಂತ ನಾವು ಏನು ಹೇಳ್ತೀವಿ, ಇದಕ್ಕೆ ಈ ತಲೆನೋವು ಕಾರಣವಾಗಿರ್ಬೋದಾ? ಈ ಎಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ರಾಜೇಶ್ KN ಸರ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹಾಗೆ ವೀಕ್ಷಕರೇ, ನಿಮಗೂ ಕೂಡ ತಲೆನೋವು ಪದೇ ಪದೇ ಬರ್ತಾ ಇದ್ರೆ, ಅರ್ಧ ತಲೆನೋವು ಬರ್ತಾ ಇದ್ರೆ, ಅಥವಾ ಈ ರೀತಿ ಕಣ್ಣು ಮಂಜಾಗುವಂಥದ್ದು, ಈ ರೀತಿ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು. ಡಾಕ್ಟರ್ ಇರ್ತಾರೆ, ಮಾತಾಡ್ಬೋದು, ನಿಮ್ಮ ಸಮಸ್ಯೆಗಳೇನು ಅಂತ ತಿಳ್ಕೊಬೋದು. ಸರ್, ಮೊದಲಿಗೆ ಈಗ ಸಾಧಾರಣವಾಗಿ ಚಳಿಗಾಲ ಬಂತು ಅಂದರೆ ನಾನು ಹೇಳಿದೆ, ಫಸ್ಟು ಕೋಲ್ಡ್ ಆದರೆ ತಲೆನೋವು ಬರುತ್ತೆ ಅನ್ಕೋತಾರೆ, ಇಲ್ಲ ತಲೆನೋವು ಬಂದರೆ ಕೋಲ್ಡ್ ಆಗುತ್ತೆ ಅಂತ ಅನ್ಕೋತಾರೆ. ಸೊ ಯಾವ ಒಂದು ಕಾರಣಕ್ಕೆ ತಲೆನೋವು ಬರುತ್ತೆ ಸರ್? ತಲೆನೋವುಗಳು ಸಾಧಾರಣವಾಗಿ ಸರ್ವೇ ಸಾಮಾನ್ಯ ಸಮಸ್ಯೆ. ತಲೆನೋವುಗಳಿಗೆ ಹಲವಾರು ಕಾರಣಗಳಿರುತ್ತೆ. ತಲೆನೋವುಗಳಿಗೆ ಕಾಮನ್ ಆಗಿ ನೆಗಡಿ, ಶೀತ ಅಥವಾ ಜ್ವರ ಬಂದಾಗ ಸ್ವಲ್ಪ ತಲೆನೋವುಗಳು ಬರುತ್ತೆ. ನೆಗಡಿ, ಶೀತ, ಜ್ವರ ಹೊರಟೋದಾಗ ತಲೆನೋವುಗಳು ಹೊರಟೋಗುತ್ತೆ. ಬೇರೆ ಕಾರಣಗಳು ಇರುತ್ತೆ. ಮೈಗ್ರೇನ್ ಥರ ತಲೆನೋವುಗಳಿರ್ಬೋದು, ಟೆನ್ಷನಿಂದ ಇರಬಹುದು, ಒಬ್ಬೊಬ್ಬರಿಗೆ ಸ್ಟ್ರೋಕಿಂದ ತಲೆನೋವುಗಳು ಬರಬಹುದು, ಒಬ್ಬೊಬ್ಬರಿಗೆ ಟ್ಯೂಮರ್ ಗೆಡ್ಡೆಗಳಿಂದನೂ ತಲೆನೋವುಗಳು ಬರಬಹುದು. ಓಕೆ ಸರ್, ಹಾಗಾದರೆ ಇಷ್ಟು ಹೇಳಿಬಿಟ್ರೆ ನಮ್ಗೆ ಈಗ ಮತ್ತೆ ಸ್ಟಾರ್ಟ್ ಆಗುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಪದೇ ಪದೇ ತಲೆನೋವು ಬರ್ತಾ ಇದ್ರೆ, ಕಾಣಿಸ್ಕೊಳ್ತಾ ಇದ್ರೆ ಏನು ಮಾಡಬೇಕು ಸರ್? ಪದೇ ಪದೇ ತಲೆನೋವುಗಳು ಕಾಣಿಸ್ಕೊಂಡ್ರೆ ದೊಡ್ಡ ತೊಂದರೆಗಳು ಯೂಶಲಿ ಏನೂ ಇರೋದಿಲ್ಲ. ಪದೇ ಪದೇ ತಲೆನೋವುಗಳು ಕಂಡು ಬಂದರೆ ಯೂಶಲಿ ಅದು ಮೈಗ್ರೇನ್ ಥರ ತಲೆನೋವುಗಳಿರುತ್ತೆ, ಇಲ್ಲ ಅಂದರೆ ಈ ಟೆನ್ಷನ್ ಟೈಪ್ ಆಫ್ ಹೆಡ್ಏಕ್ಸ್ ಅಂತ ಹೇಳ್ತಾರೆ. ಇವೆರಡು ಕಾರಣಗಳು ತುಂಬ ಕಾಮನ್ನು. ತೊಂದರೆಗಳಾಗತ್ತೆ, ಬಟ್ ಜೀವಕ್ಕೆ ಏನೂ ಅಪಾಯ ಇರೋದಿಲ್ಲ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾನು ಪ್ರವೀಣಾ ಅಂತ ಕಾರವಾರದಿಂದ ಮಾತಾಡ್ತಿರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರಮ್ಮ. ಅದು ನನಗೆ ತಲೆನೋವು ಅಂದ್ರೆ ಒಂದ್ ಸೈಡ್ ಅಲ್ಲಿ ಬರುತ್ತೆ. ಒಂದು 8-10 ವರ್ಷ ಆಗ್ತಾ ಬಂತದು. ಎಷ್ಟು ವರ್ಷದಿಂದ? ಒಂದು 8-10 ವರ್ಷ ಆಗ್ತಾ ಬಂತು. ಅವ್ರು ನೋಡಿದ್ರೆ ಏನು ಇಲ್ಲ, ತಲೆನೋವು ಚಸ್ಮಾ ಇದ್ ಮಾಡಿ, ಕಣ್ಣಿಂದ ಇದ್ ಮಾಡಿ ಅಂತ ಕಣ್ಣಿಂದ ಇಟ್ಕೊಟ್ರೆ ಸ್ವಲ್ಪ ದಿನ ಕಡಿಮೆ ಆಗುತ್ತೆ. ಎಷ್ಟು ಹೊತ್ತಿರುತ್ತೆ ತಲೆನೋವು? ಹಾ, ಎಷ್ಟು ಹೊತ್ತಿರುತ್ತೆ? ಎಷ್ಟು ಗಂಟೆಗಳ ಕಾಲ ಇರುತ್ತೆ? ಅದು ಬೆಳಿಗ್ಗೆ 3 ಗಂಟೆ ಶುರು ಆಗುತ್ತೆ ಸರ್. 12:30 1 ಗಂಟೆ ತನಕನೂ ಇರುತ್ತೆ, ಸಂಜೆ ತನಕನೂ ಇರುತ್ತೆ. ಒಳಗೆ ತಲೆ ಒಳಗೆ ಒಂಥರ ಹುಳ ಬಿಟ್ಟಂಗೆ ಕಿಟಿ 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 ಅಂತ ವಾಂತಿ ಆಗೋದು. ಮೊದ್ಲು ವಾಂತಿ, ಬೇದಿ ಎಲ್ಲ 2-3 ಆಗ್ತಿತ್ತು. ತಲೆನೋವು, ವಾಂತಿ, ಬೇದಿ ಎಲ್ಲ ಆಗ್ತಿತ್ತು. ಕರೆಕ್ಟ್. ನೋಡಮ್ಮ, ನಿಮ್ಗೆ ಇರೋದು ಇದು ಮೈಗ್ರೇನ್ ತರ ತಲೆನೋವು 8-10 ವರ್ಷದಿಂದ ಇದೆ. ಅರ್ಧ ತಲೆನೋವು ಅಥವಾ ಪೂರ್ತಿ ತಲೆನೋವು ಬರುತ್ತೆ. ತಲೆನೋವು ಬಂದಾಗ ವಾಂತಿ ಆಗತ್ತೆ, ಸುಸ್ತಾಗತ್ತೆ, ಕೆಲಸ ಮಾಡ್ಲಿಕ್ಕಾಗಲ್ಲ, ನಿದ್ದೆ ಮಾಡ್ಬೇಕನ್ಸತ್ತೆ, ಬೇರೆಯವ್ರ ಹತ್ರ ಮಾತಾಡಕ್ಕೆ ಇಷ್ಟ ಆಗೋದಿಲ್ಲ. ಸೊ ಒಂದು ದಿವಸ ಆಲ್ಮೋಸ್ಟ್ ನಿಮ್ದು ಏನು ಕೆಲಸಗಳು ಆಗೋದಿಲ್ಲ. ಇದು ಸರ್ವೇ ಸಾಮಾನ್ಯವಾಗಿರುವಂಥದ್ದು ಮೈಗ್ರೇನ್ ತಲೆನೋವು. ಸೊ ಇದಕ್ಕೆ ಪರಿಹಾರ ಇದೆ. ನಿಮ್ಮ ಡಾಕ್ಟರ್ನ ಒಬ್ಬರನ್ನ ಭೇಟಿ ಮಾಡಿ ಪರಿಹಾರ ಇದೆ. ಮಾತ್ರೆಗಳು ತಗೊಂಡ್ರೆ ಸ್ವಲ್ಪ ಜೀವನ ಶೈಲಿನ ಚೇಂಜ್ ಮಾಡಿದ್ರೆ ಸೂಕ್ತ ಪರಿಹಾರ ಇದೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರು, ನಿಮಗೂ ಕೂಡ ಈ ರೀತಿಯಾದ ತಲೆನೋವು ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಡಾಕ್ಟರ್ ಇರ್ತಾರೆ, ಮಾತಾಡ್ಬೋದು. ಸರ್, ಈಗ ತಲೆನೋವು ಬಂದ ತಕ್ಷಣ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತಾರೆ ಅಥವಾ ಡಾಕ್ಟರ್ ಹತ್ರ ಹೋಗಲ್ಲ. ಈ ರೀತಿಯಾಗಿ ಎಷ್ಟು ದಿನದವರೆಗೂ ಈ ರೀತಿ ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಆಗ್ಬೋದು ಸರ್? ಯಾಕಂದ್ರೆ ನಮ್ಮ ಕಾಲರ್ ಕೂಡ ಕೇಳ್ತಾ ಇದ್ರು, 10 ವರ್ಷದಿಂದ ಇದೆ ಅವ್ರಿಗೆ ತಲೆನೋವು ಅಂತ ಹೇಳಿ. ಎಷ್ಟು ವರ್ಷಗಳಿಂದ ಇರುತ್ತೋ ಅದೆಲ್ಲ ಪ್ರೈಮರಿ ಹೆಡ್ಏಕ್ಸ್ ಅಂತ ಹೇಳ್ತಾರೆ. ಅಂದರೆ ಸರ್ವೇ ಸಾಮಾನ್ಯವಾಗಿರೋ ತಲೆನೋವುಗಳು. ವರ್ಷಕ್ಕೆ 1, 2, 3, 4 ಈ ಥರ ತಲೆನೋವುಗಳು ಬಂದಾಗ ನಮಗೆ ಒಂದು 3 ಗಂಟೆ 4 ಗಂಟೆ ಕಾಲದಲ್ಲಿ ಕಡಿಮೆ ಆಗೋಗ್ಬಿಟ್ರೆ ದೆನ್ ಯಾವ್ದಾದ್ರು ಮಾತ್ರೆ ತಗೊಂಡಾಗ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ದಟ್ ಈಸ್ ಓಕೆ. ಬಟ್ ನಮಗೆ ತಿಂಗಳಿಗೆ 2, 3, 4 ಈ ಥರ ತಲೆನೋವುಗಳು ಬಂದಾಗ ಈ ನೋವಿನ ಮಾತ್ರೆಗಳು ನಾವು ತಿಂಗಳಿಗೆ 3, 4 ಅಥವಾ ಅದಕ್ಕಿಂತ ಹೆಚ್ಚಿಗೆನ ಸೇವನೆ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆವಾಗ ನಾವು ಡಾಕ್ಟರ್ನ ಸಂಪರ್ಕ ಮಾಡಿ ನಿಮ್ಮದು ತಲೆನೋವು ಏನು ಅಂತ ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತೆ.
ಓಕೆ ಸರ್. ಸಾಕಷ್ಟು ಜನಕ್ಕೆ ಅರ್ಧ ತಲೆನೋವು ಬರುವಂಥದ್ದು ಅಥವಾ ಕಣ್ಣು ಮಂಜು ಬರುವಂಥದ್ದು ಈ ರೀತಿಯಾಗೆಲ್ಲ ಸಾಕಷ್ಟು ಜನಕ್ಕೆ ಬರುತ್ತೆ ಸರ್. ಇದೆಲ್ಲದರ ಬಗ್ಗೆ ಮಾತಾಡೋದಿದೆ. ಒಬ್ರು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಹರಿಹರದಿಂದ ಶೀಲಾ ಅಂತ ರೀ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನು ಪ್ರಶ್ನೆ ಕೇಳಿ? ನಮಸ್ಕಾರಮ್ಮ, ಹೇಳಿ. ನಮಸ್ತೆ ಸರ್. ಹೇಳಿ ಸರ್. ನಾವು ಹೊಲದಾಗೆ ಬಿಸಿಲ ಕೆಲಸ ಮಾಡ್ತಿದ್ವಿ. ಆಮೇಲೆ ಹೊರ ಕೂತ್ಕೊಂಡು ಮುಸ್ರೆ ತಿಕ್ಕದು, ನೀರ್ ತರೋದು, ಬಿಸ್ಲ ಎಲ್ಲ ಮಾಡ್ತಿದ್ವಿ ಸರ್. ಈಗ ಹೊರಕ್ ಹೋಗಲ್ಲ, ಒಳಗೆ ನೆಳ್ಳಾಗಿರ್ತೀವಿ. ಒಳಗೆ ಗಂಡು ಮನೆ ಬಂದ್ಕಿಲ್ಗುನು ತಲೆಗೆ ಗುಳ್ಳೆಗೆ ಕಿವದ್ ಗುಳ್ಳೆಗೆ ಅದರಿಂದ ತಲೆನೋವು ಬರ್ತೈತೆ ಸರ್. ಅದಕ್ಕೆ ತಲೆನೋವು ಅಂದ್ರೆ ವಿಚಿತ್ರ ತಲೆನೋವು ಸರ್. ಟ್ಯಾಬ್ಲೆಟ್ ನುಂಗತಕ್ಕ ಆ ತಲೆ ಇಲ್ಲ. ಏನ್ ಮಾಡೋದು ಸರ್? ತಲೆನೋವು ಎಷ್ಟು ವರ್ಷದಿಂದ ಬರ್ತಾ ಇದೆಯಮ್ಮ? ಸರ್ ಈಗ 10 ವರ್ಷ ಆಯ್ತು. ತಿಂಗಳಿಗೆ ಎಷ್ಟು ಸತಿ ಬರುತ್ತೆ? ವಾರಕ್ಕೆ 2-3 ಸರಿ ಬರ್ತದೆ ಸರ್. ತಲೆನೋವು ಸೆರಟಂಗಳಿಗೆ ನುಂಗ ತನಕ ತಲೆನೋವು ಹೋಗೋದೇ ಇಲ್ಲ ಸರ್. ಕರೆಕ್ಟ್. ನೋಡಿ, ಇದು ಮಾಮೂಲಿ ತಲೆನೋವುಗಳಿದು. ಇದು ಮೈಗ್ರೇನ್ ತಲೆನೋವುಗಳು ನಿಮ್ಗೆ ಬರ್ತಾ ಇರೋದು. ನಿಮ್ಗೆ ವಾಂತಿ ಗಿಂತಿ ಎಲ್ಲ ಆಗತ್ತಾ? ಇಲ್ಲ ಸರ್, ಡಾಕ್ಟರ್ ಹತ್ರನೂ ಹೋದೆ, ವಾಂತಿ ಏನಾಗಲ್ಲ ಅಂದ್ರು. ಅದಕ್ಕೆ ಕೆಲಸ ಮಾಡ್ಲಿಕ್ಕಾಗತ್ತಾ? ತಲೆನೋವು ಬಂದಾಗ ಕೆಲಸ ಮಾಡ್ಲಿಕ್ಕಾಗತ್ತಾ? ಇಲ್ಲ ಸರ್, ಆಗೋದೇ ಇಲ್ಲ. ಕಣ್ ಬಿಡಕ್ಕೆ ತಲೆ ನೋಯ್ತಿರುತ್ತೆ. ಏನೇನ್ ಕೆಲಸ ಮಾಡಂಗೆ ಆಗಲ್ಲ ಸರ್. ಕರೆಕ್ಟ್. ಇದು ನಿಮ್ಗೆ ಬರ್ತಾ ಇರೋದು ಇದು ಮೈಗ್ರೇನ್ ತಲೆನೋವು. ನೀವು ಸಾರಿಡಾನ್ನ ವಾರಕ್ಕೆ 2-3 ತಗೊಂಡ್ರೆ ತಿಂಗಳಿಗೆ 10-20 ಮಾತ್ರೆಗಳಾಗ್ಬಿಡುತ್ತೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ತಲೆನೋವನ್ನ ತಡೆಗಟ್ಟೋದಕ್ಕೆ ಬೇರೆ ಮಾತ್ರೆಗಳಿರುತ್ತೆ, ಅದನ್ನ ರೆಗ್ಯುಲರ್ ಆಗಿ ತಗೊಂಡು ನಾವು ತಲೆನೋವು ಬಂದಾಗ ಎಮರ್ಜೆನ್ಸಿಗೆ ಬೇರೆ ಮಾತ್ರೆಗಳು ಕೊಡ್ತೀವಿ. ಸೊ ಅದನ್ನ ತಗೊಂಡ್ರೆ ನಿಮ್ಗೆ ತಲೆನೋವು ಬೇಗ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಟೈಮ್ಗೆ ಊಟ, ತಿಂಡಿ, ನಿದ್ದೆ ಇದ್ರ ಬಗ್ಗೆನೂ ಗಮನ ಕೊಡ್ಬೇಕಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಸಾಕಷ್ಟು ಜನ ಈ ರೀತಿಯಾಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಸುಮ್ಮನೆ ಆಗಿಬಿಡುವಂಥದ್ದು ಅಥವಾ ನಾರ್ಮಲಾಗಿ ಕ್ಲಿನಿಕ್ ಹೋಗಿ ತೊಗೊಂಡ್ಬಿಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಏನಕ್ಕೆ ತಲೆನೋವು ಬರ್ತಾ ಇರುತ್ತೆ ಅಂತ. ಸೊ ಈ ಒಂದು ಕಾರಣಕ್ಕೆ ಯಾಕೆ ತಲೆನೋವು ಬರ್ತಾ ಇರುತ್ತೆ ಸರ್ ಪದೇ ಪದೇ? ಕರೆಕ್ಟ್. ಈಗ ತಲೆನೋವುಗಳನ್ನ ನಾವು 2 ಥರ ಹೇಳಬೇಕಾಗತ್ತೆ. ಒಂದು ಪ್ರೈಮರಿ ಹೆಡ್ಏಕ್ಸ್, ಅಂದರೆ ನಾರ್ಮಲ್ ಆಗಿ ತಲೆನೋವು ಬರೋದು. ಇದು ಸುಮಾರು ವರ್ಷಗಳಿಂದ ತಲೆನೋವುಗಳಿರುತ್ತೆ. 2 ವರ್ಷ, 5 ವರ್ಷ, 10 ವರ್ಷ, 20 ವರ್ಷ ಈ ಥರ. ಇದು ಅವಾಗವಾಗ ಬರ್ತಾ ಇರುತ್ತೆ. ತಿಂಗಳಿಗೊಂದು, ತಿಂಗಳಿಗೆ 2, ವಾರಕ್ಕೊಂದು, ವಾರಕ್ಕೆ 2, ಹಲವಾರು ವರ್ಷಗಳು ಬರುತ್ತೆ. ಇದು ಸರ್ವೇ ಸಾಮಾನ್ಯ ತಲೆನೋವು. ಇದು 2 ಥರ ಇರುತ್ತೆ. ಒಂದು ಮೈಗ್ರೇನ್ ತಲೆನೋವು ಅಂತ. ಇದು ಬಂದಾಗ ವಾಂತಿ ಆಗೋದು, ಕಣ್ಣು ಮಂಜಾಗೋದು, ಆಮೇಲೆ ಕೆಲಸ ಮಾಡೋಕ್ಕಾಗದೇ ಇರೋದು, ಕತ್ಲಲ್ಲಿ ಹೋಗಿ ಮಲ್ಕೊಂಡ್ಬಿಡೋದು, ಲೈಟ್ ಬೇಡ, ಸೌಂಡ್ ಬೇಡ, ಇನ್ನೊಬ್ರು ಮಾತು ಬೇಡ, ಸಂಸಾರನೂ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಇದು ಮೈಗ್ರೇನ್ ತಲೆನೋವು. ನಮಗೆ ಕೆಲಸ ಮಾಡೋದಕ್ಕೆ ಅದು ಬಿಡೋದಿಲ್ಲ. ಇನ್ನೊಂದು ಟೆನ್ಷನ್ ತಲೆನೋವು. ತುಂಬ ಸುಸ್ತಾದಾಗ ಅಥವಾ ಊಟ ಮಾಡದೇ ಇದ್ದಾಗ ಯಾವುದೇ ಕಾರಣದಿಂದ ನಮಗೆ ಮಧ್ಯಾಹ್ನ ಸಾಯಂಕಾಲ ಅಷ್ಟೊತ್ತಿಗೆ ತಲೆನೋವು ಬರುತ್ತೆ. ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ರೇನೆ ಅವಾಗ ಸರಿ ಹೋಗ್ಬಿಟ್ಟಿರುತ್ತೆ. ಇಂಥದಕ್ಕೆ ಯೂಶಲಿ ಮಾತ್ರೆಗಳು ಬೇಕಾಗಲ್ಲ, ಬಟ್ ನಮ್ಮ ಕೆಲಸನ ನಾವು ಕಂಟಿನ್ಯೂ ಮಾಡ್ಬೋದು. ಇದು ಟೆನ್ಷನ್ ತಲೆನೋವು ಅಥವಾ ಸ್ಟ್ರೆಸ್ ರಿಲೇಟೆಡ್ ತಲೆನೋವು ಅಂತ. ಇದು 2 ತುಂಬ ಕಾಮನ್ನು, ಜಾಸ್ತಿ ವರ್ಷಗಳಿಂದ ತಲೆನೋವಿದ್ರೆ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಗಿರೀಶ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು? ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ ಗಿರೀಶ್ ಅವರೇ, ಹೇಳಿ. ಮಾರ್ನಿಂಗ್ ಟೈಮಲ್ಲಿ, ಮಾರ್ನಿಂಗ್ ಅಥವಾ ಈವ್ನಿಂಗ್ ಸರ್, ಆ ಟೈಮಲ್ಲಿ ತುಂಬಾ ತಲೆನೋವುತ್ತೆ ಸರ್. ಒಂದ್ ಸೈಡ್ ಮಾತ್ರ ತುಂಬಾ ನೋವುತ್ತೆ. ಎಷ್ಟು ವರ್ಷದಿಂದ ಇದೆಯಪ್ಪ? ಸರ್, ಒಂದು 6 months ಇಂದ ಸರ್. ಓಕೆ. ತಿಂಗಳಿಗೆ, ವಾರಕ್ಕೆ ಎಷ್ಟು ಸತಿ ಬರುತ್ತೆ ಸರ್? ಡೈಲಿ ಸರ್, ಬೆಳಗ್ಗೆ ಈವ್ನಿಂಗ್. ಓಕೆ. ಸೊ 6 months ಇಂದ ಇದೆ ಅಲ್ವಾ? ಹೌದು. ಅದೇ, ಇದಕ್ಕೆ ಡೈಲಿ ಹೆಡ್ ಏಕ್ ಅಂತ ಹೇಳ್ತಾರೆ. 6 months ಇಂದ ಇರೋದ್ರಿಂದ ಇದಕ್ಕೆ ತಪಾಸಣೆಗಳನ್ನ ಮಾಡಬೇಕಾಗತ್ತೆ. ನಾವು ಎಷ್ಟೋ ವರ್ಷಗಳಿಂದ ಇದೆ ಅಂದರೆ ಅವಾಗ ರಕ್ತ ಪರೀಕ್ಷೆಗಳೆಲ್ಲ ಬೇಕಾಗತ್ತೆ. ಬರೀ 3 months, 6 months ಈ ಥರ ಕಡಿಮೆ ಅವಧಿಯಿಂದ ತಲೆನೋವಿದ್ರೆ ಹಲವಾರು ಸಾಧ್ಯತೆಗಳಿರುತ್ತೆ. ಅದಕ್ಕೆ ತಪಾಸಣೆಗಳನ್ನ ಮಾಡಿಸಬೇಕಾಗತ್ತೆ. ರಕ್ತ ಪರೀಕ್ಷೆಗಳು, ಸ್ಕ್ಯಾನಿಂಗ್ಗಳು ಬೇಕಾಗತ್ತೆ. ಡಾಕ್ಟರ್ನ ಭೇಟಿ ಮಾಡಿ ಸೂಕ್ತ ಸಲಹೆನ ತಗೊಳ್ಳಿ, ಕಡಿಮೆ ಆಗತ್ತೆ. ಮಾರ್ನಿಂಗ್ ಟೈಮಲ್ಲಿ ತುಂಬಾ ಬರುತ್ತೆ ಸರ್. ಅದೇ, ನಿಮ್ಗೆ ನಿದ್ದೆ ಕಡಿಮೆ ಇರಬಹುದು. ನಿದ್ದೆ ಹೇಗಿದೆ? ನಿದ್ದೆ ಮಾಡ್ತೀನಿ ಸರ್, 11 ಗಂಟೆ ಮಲ್ಕೋತೀನಿ. ಬೆಳಗ್ಗೆ ಸಾಕಷ್ಟು ನಿದ್ದೆ ಬರುತ್ತಾ? ಹಾ ಸರ್, ಹೌದು. ಒಂದ್ಸತಿ ಡಾಕ್ಟರ್ನ ಭೇಟಿ ಮಾಡಿ ಸರ್. ರಕ್ತ ಪರೀಕ್ಷೆಗಳು ಬೇಕಾಗ್ಬೋದು, ತಲೆದೊಂದು ಚಿಕ್ಕ ಸ್ಕ್ಯಾನಿಂಗ್ನ ಮಾಡಿಸಿ ನೋಡ್ಬೇಕಾಗತ್ತೆ. ಇದಕ್ಕೆ ಕಾರಣಗಳೇನಾದ್ರು ಡೆಫಿನೆಟ್ ಆಗಿ ಸಿಗುತ್ತೆ. ನೀವು ದಯವಿಟ್ಟು ಡಾಕ್ಟರ್ಗಳನ್ನ ಭೇಟಿ ಮಾಡಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
ಸರ್ ಈಗ ನಮ್ಮ ಕಾಲರೇ ಕೇಳಿಬಿಟ್ರು. ಸೊ ಅರ್ಧ ತಲೆನೋವು ಬಹಳಷ್ಟು ಜನಕ್ಕೆ ಬರ್ತಾ ಇರುತ್ತೆ, ಅದ್ರ ಜೊತೆಗೆ ವಾಂತಿ ಆಗ್ತಾ ಇರುವಂಥದ್ದು ಅಥವಾ ತಲೆ ಸುತ್ತು ಬರುವಂಥದ್ದು, ಇದೆಲ್ಲ ಏನಕ್ಕಾಗುತ್ತೆ ಸರ್? ಇದು ಮೇಯ್ನು ತೊಂದರೆ ಬರೋದು ತಲೆನೋವು. ತಲೆನೋವು ಬಂದಾಗ ತಲೆನೋವಿನ ಫ್ರೆಂಡ್ಸ್ಗಳು ಬರ್ತಾರೆ. ತಲೆ ಚಕ್ಕರ್ ಬರುತ್ತೆ, ಕಣ್ಣು ಮಂಜಾಗತ್ತೆ, ಸುಸ್ತಾಗತ್ತೆ, ವಾಂತಿ ಆಗತ್ತೆ, ಆಮೇಲೆ ಲೈಟ್ ಬೇಡ, ಬೆಳಕು ಬೇಡ, ಮ್ಯೂಸಿಕ್ ಬೇಡ, ಸೌಂಡ್ ಬೇಡ, ಮಕ್ಕಳು ಬೇಡ, ಗಂಡ ಬೇಡ, ಯಾರು ಮನೆಯಲ್ಲಿ ಯಾರು ಇರಬಾರ್ದು, ಒಬ್ಬರೇ ಹೋಗಿ ಮಲ್ಕೊಂಡ್ಬಿಡ್ಬೇಕು ಅಂತ. ಈ ತಲೆನೋವು ರಾಜ ಆದರೆ ರಾಜನ ಅಕ್ಕಪಕ್ಕ ಡೋಲು ಗೀಲು ಎಲ್ಲ ಹೊಡಿತಾರಲ್ಲ, ಅವೆಲ್ಲ ಈ ಕಣ್ಣು ಮಂಜು, ಚಕ್ಕರ್ ಬರೋದು, ಸುಸ್ತಾಗೋದು, ಇವೆಲ್ಲ ತಲೆನೋವಿನ ಜೊತೆಗೆ ಬರೋವಂಥ ತೊಂದರೆಗಳು. ಇದೆಲ್ಲ ತಲೆನೋವಿಂದು ಮೈಗ್ರೇನ್ ತಲೆನೋವುಗಳದ್ದು ಸೂಚನೆಗಳು. ಈಗ ಒಂದು ಕರೆ ಇದೆ ಸರ್, ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನನ್ನ ಹೆಸರು ಸುಧಾ ಅಂತ, ರಾಯಚೂರಿಂದ ಕಾಲ್ ಮಾಡ್ತೇನೆ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನು ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಡಾಕ್ಟರ್. ನಮಸ್ಕಾರಮ್ಮ, ಹೇಳಿ. ಡಾಕ್ಟರ್, ನಮ್ಮ ಫ್ರೆಂಡಿಗೆ ಅರ್ಧ ತಲೆವಂತೆ. ಎಷ್ಟು ವರ್ಷದಿಂದ? ಈ 3 ವರ್ಷದಿಂದ ಅಂತೆ ಸರ್. ಎಷ್ಟು ವಯಸ್ಸು ಅವ್ರಿಗೆ? ಅವರಿಗೆ 40 ವರ್ಷ. ಓಕೆ. ಅದು ಹಾಸ್ಪಿಟ್ಲಿಗೆ ಹೋಗಿದ್ರಂತೆ, ಮೈಗ್ರೇನ್ ಅಂತ ಹೇಳಿರಂತೆ. ಕರೆಕ್ಟ್. ಮಾತ್ರೆ ತಗೊಂತಾರೆ, ಮಾತ್ರೆ ತಗೊಂಡಾಗ ಮಾತ್ರ ಕಡಿಮೆ ಇರುತ್ತಂತೆ, ಖಾಲಿ ಆದ್ರೆ ಮತ್ತೆ ಬರುತ್ತೆ ಅಂತ ಕೇಳಂತಂದ್ರೆ ನೋಡ್ತಿರ್ತೀನಿ. ಇದು ಮಾತ್ರೆಗಳದ್ದು ಜೊತೆಗೆ ನಮ್ಮ ಜೀವನ ಶೈಲಿನಲ್ಲಿ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಟೈಮ್ಗೆ ಊಟ, ತಿಂಡಿ, ನಿದ್ದೆ, ಇದ್ರ ಬಗ್ಗೆ ನಾವು ಗಮನ ಕೊಡ್ಬೇಕಾಗತ್ತೆ. ಆಮೇಲೆ ತಲೆನೋವು ಎಲ್ಲ ಮಾಡಂತ ಹೇಳಾರಂತೆ ಡಾಕ್ಟರ್. ತಲೆನೋವು ತುಂಬಾ ಜಾಸ್ತಿ ಬರ್ತಾ ಇದ್ರೆ ತಲೆನೋವನ್ನ ತಡೆಗಟ್ಟೋದಕ್ಕೆ ನಾವು ಒಂದು ರೆಗ್ಯುಲರ್ ಮಾತ್ರೆ ತಗೋಬೇಕಾಗತ್ತೆ. ಅದ್ರ ಮೇಲೆ ತಲೆನೋವುಗಳು ಬಂದಾಗ ಮಾತ್ರ ನಾವು ಎಮರ್ಜೆನ್ಸಿ ಮಾತ್ರೆ ತಗೋಬೇಕಾಗತ್ತೆ. ಸೊ ತಲೆನೋವು ಬಂದ ತಕ್ಷಣ ನಾವು ನೋವಿನ ಮಾತ್ರೆಗಳನ್ನ ಅವಾಗ ತಗೊಳ್ತಾ ಇದ್ರೆ, ಬರೀ ನೋವಿನ ಮಾತ್ರೆಗಳು ತಗೊಳ್ತಾ ಇದ್ರೆ ದೇಹಕ್ಕೆ ಅಪಾಯ ಆಗತ್ತೆ. ಅದೇ ಡಾಕ್ಟ್ರೆ ಕೊಟ್ಟಾರಂತೆ ಮೈಗ್ರೇನ್ ಅಂತ ಹೇಳಿ. ಮಾತ್ರೆ ತಗೊಳಕ್ ಹೇಳಿ, ಕಡಿಮೆ ಆಗತ್ತೆ. ಏನಾಗಲ್ಲ ಮಾತ್ರೆಯಿಂದ ಸೈಡ್ ಎಫೆಕ್ಟ್? ರೆಗ್ಯುಲರ್ ಆಗಿ ಯಾವ ಮಾತ್ರೆ ತಗೋಬೇಕು ಅದನ್ನ ಕೇಳಿ ತಿಳ್ಕೊಳ್ಳಿ, ಅದನ್ನ ಕರೆಕ್ಟ್ ಆಗಿ ತಗೊಳ್ಳಿ, ಡಾಕ್ಟರ್ ಸಲಹೆ ಅಂತ ತಗೊಳ್ಳಿ, ಕಡಿಮೆ ಆಗತ್ತೆ. ಓಕೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಮೈಗ್ರೇನ್ ಸಾಕಷ್ಟು ಜನಕ್ಕೆ ಕಾಮನ್ ಆಗಿಬಿಟ್ಟಿದೆ. ತುಂಬ ಜನಕ್ಕೆ ಅವ್ರಿಗೆ ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ. ಡಾಕ್ಟರ್ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಈ ಒಂದು ಮೈಗ್ರೇನ್ ಯಾವೆಲ್ಲ ಕಾರಣಕ್ಕೆ ಬರುತ್ತೆ ಅಂತ? ಇದು ಮಾಮೂಲಿ ತಲೆನೋವುಗಳು 2 ಥರ ಇರುತ್ತೆ. ಒಂದು ಮೈಗ್ರೇನ್ ತಲೆನೋವು, ಇನ್ನೊಂದು ಟೆನ್ಷನ್ದು ಅಥವಾ ಸ್ಟ್ರೆಸ್ ರಿಲೇಟೆಡ್ ತಲೆನೋವು ಅಂತ ಒಂದು ಹೆಸರು ಕೊಡಬೇಕಲ್ವಾ. ಸೊ ಅದಕ್ಕೆ ಮೈಗ್ರೇನ್ ತಲೆನೋವು ಅಂತ ಹೆಸರು ಕೊಟ್ಟಿದ್ದಾರೆ. ಈ ಮೈಗ್ರೇನ್ ತಲೆನೋವುಗಳಲ್ಲಿ ಏನಾಗುತ್ತೆ ಅಂದ್ರೆ, ಬರ್ತಾ ತಲೆನೋವುಗಳು ಹೋಗ್ತಾ ಜಾಸ್ತಿ ಆಗುತ್ತೆ. ಗಂಟೆಗೂ ವಾಂತಿ ಆಗತ್ತೆ, ಕಣ್ಣು ಮಂಜಾಗತ್ತೆ, ನಮಗೆ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ, ರೆಸ್ಟ್ ತಗೋಬೇಕಾಗತ್ತೆ, ನಿದ್ದೆ ಮಾಡಬೇಕಾಗತ್ತೆ. ಅವಾಗಲೇ ಅದು ತಲೆನೋವು ಕಡಿಮೆ ಆಗೋದು. ಯೂಶಲಿ 4 ಗಂಟೆ 6 ಗಂಟೆ, ಅರ್ಧ ದಿವಸ, 1 ದಿವಸ ಇರುತ್ತೆ. ಇನ್ನೊಂದು ಸ್ಟ್ರೆಸ್ ತಲೆನೋವುಗಳಂದ್ರೆ ನಮಗೆ ತುಂಬ ಆಯಾಸ ಆದಾಗ, ಅಥವಾ ಟೈಮ್ಗೆ ಊಟ ಮಾಡದೇ ಇದ್ದಾಗ, ಅಥವಾ ಯಾವುದೋ ಕಾರಣದಿಂದ ನಿದ್ದೆ ಕೆಟ್ಟಿದ್ದಾಗ, ಅಥವಾ ಯಾವುದೋ ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ವರ್ಕ್ ಮಾಡಿದಾಗ ನಮ್ಗೇನಾಗತ್ತೆ ಅಂದರೆ ಮಧ್ಯಾಹ್ನ ಸಾಯಂಕಾಲ ಅಷ್ಟೊತ್ತಿಗೆ ಲೈಟ್ ತಲೆನೋವುಗಳು ಬರುತ್ತೆ. ಬಟ್ ನಮ್ಮ ಕೆಲಸನ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ, ನಿದ್ದೆ ಮಾಡಿ ಎದ್ದರೆ ಯೂಶಲಿ ಹೊರಟೋಗುತ್ತೆ. ಇದು ಸ್ಟ್ರೆಸ್ ತಲೆನೋವು. ಸೊ ಕೆಲಸ ಮಾಡೋದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಇದೇ 2 ಮೇಯ್ನ್ ತಲೆನೋವುಗಳು. ಓಕೆ ಸರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್, ನಾವು ಹಾವೇರಿಯಿಂದ, ಹಾವೇರಿ ತಾಲೂಕು, ಹಾವೇರಿ ಜಿಲ್ಲಾ, ಹಂದಿಂಗ್ನೂರು ಗ್ರಾಮ. ಓಕೆ, ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಸಿದ್ದು ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನು ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ ಸಿದ್ದು ಅವರೇ, ಹೇಳಿ. ನಮಸ್ತೆ ಸರ್. ಹೇಳಿ ಸರ್. ನಂಗೆ ಈಗ 3 ದಿನದಿಂದ ಬರೀ ರೈಟ್ ಸೈಡ್ ಇಲ್ಲಿ ತಲೆನೋವು ಬರ್ತಾ ಇದೆ ಸರ್. ಅವಾಗ ಬರ್ತಾ ಇರುತ್ತಾ ತಲೆನೋವುಗಳು ಈ ತರ ಮುಂಚೆಯಿಂದನೂ? ಬರುತ್ತೆ ಸರ್. ಮಂತ್ ಅಲ್ಲಿ 1-2-3 ಟೈಮ್ಸ್ ಬರೋದು. ಆಗ ಜಾಸ್ತಿ ಬರ್ತಿರ್ಲಿಲ್ಲ, ಮತ್ತೆ ನಿಂತಿತ್ತು. ಎಷ್ಟು ವರ್ಷದಿಂದ? ಇಲ್ಲ ಸರ್, ಕಂಪಲ್ಸರಿ ಅಂತ ಏನಿಲ್ಲ, ಅವಾಗ ಅಷ್ಟೇ. ಎಲ್ಲ ಸೇರಿ ಎಷ್ಟು ವರ್ಷದಿಂದ? ಗೊತ್ತಿಲ್ಲ ಸರ್. ಅಂದ್ರೆ ಅವು ಜಾಸ್ತಿ ಬರಲ್ಲ. ಈಗ 3 ದಿನದಿಂದಾನೇ ತುಂಬಾ ವಿಪರೀತವಾಗಿದೆ. ಆದ್ರೆ ಜಾಸ್ತಿ ಲೈಟ್ ಆಗಿ ನೋವು ಅಷ್ಟೇ ಇರೋದು. ನೋಡಿ, ನಿಮ್ಮ ಡಾಕ್ಟರ್ನ ಭೇಟಿ ಮಾಡಿ, ಮಾತ್ರೆ ತಗೊಳ್ಳಿ. ಕಡಿಮೆ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ತಿರ್ಗಾ ಹೋಗಿ, ಏನಕ್ಕೋ ತಲೆನೋವು ಕಡಿಮೆ ಆಗಿಲ್ಲ ಅಂತ ದಯವಿಟ್ಟು ಒಂದ್ಸತಿ ಭೇಟಿ ಮಾಡಿ. ಹೌದು ಸರ್. ಅಂದ್ರೆ ಲೈಟ್ ಆಗಿ ಅಷ್ಟೇ ಹಿಂದ್ಗಡೆಯಿಂದ ನಿಂತೈತೆ. ಪರವಾಗಿಲ್ಲ. ಇದೇನಂದ್ರೆ ಇದು ಲೈಟ್ ತಲೆನೋವು, ಜಾಸ್ತಿ ತಲೆನೋವು ಅಂತ ಅಲ್ಲ. ನಮ್ಗೆ ಇದೇ ತರ ತಲೆನೋವು ಹಲವಾರು ವರ್ಷಗಳಿಂದ ಬರ್ತಾ ಇದೆ ಅಂದ್ರೆ ದೆನ್ ಇಟ್ ಈಸ್ ಓಕೆ. ನಮ್ಗೆ ಯಾವಾಗಲೂ ಒಂದ್ಸತಿ ಇದೇ ತರ ತಲೆನೋವು ಬರುತ್ತೆ ಅಂದ್ರೂ ಓಕೆ. ಬಟ್ ಇದೇ ಫಸ್ಟ್ ಟೈಮ್ ನಮ್ಗೆ ತಲೆನೋವು ಬರ್ತಾ ಇರೋದು ಅಂದ್ರೆ ಅದಕ್ಕೆ ಪರೀಕ್ಷೆಗಳು ಬೇಕಾಗತ್ತೆ. ಸೊ ಡಾಕ್ಟರ್ನ ಭೇಟಿ ಮಾಡಿ, ಮಾತ್ರೆ ತಗೊಳ್ಳಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ತಲೆನೋವು ಕಡಿಮೆ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ಹೋಗಿ ದಯವಿಟ್ಟು ಭೇಟಿ ಮಾಡಿ.
ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಸಾಕಷ್ಟು ಜನಕ್ಕೆ ನಾವು ಕೇಳಿದ್ದೀವಿ ಸರ್, ಅಂದರೆ ಅವ್ರಿಗೆ ಹೊಟ್ಟೆ ಹಸುವಾದಾಗ ತಲೆನೋವು ಬರುವಂಥದ್ದು, ಊಟ ತಿಂದಮೇಲೆ ಸರಿ ಹೋಗುತ್ತೆ, ಕೆಲವ್ರಿಗೆ ವಾಂತಿ ಮಾಡಿದ್ಮೇಲೆ ಸರಿ ಹೋಗುತ್ತೆ, ಈ ರೀತಿ ಸಾಕಷ್ಟು ಕೇಳಿದ್ದೀವಿ. ಇದಕ್ಕೂ ಮೈಗ್ರೇನ್ ಹೆಡ್ಏಕ್ಗೂ ಏನಾದ್ರು ಸಂಬಂಧ ಇದೆಯಾ? ಕರೆಕ್ಟ್. ಈ ಮೈಗ್ರೇನ್ ತಲೆನೋವು ಬಂದಾಗ ಹೊಟ್ಟೆಯಲ್ಲಿ ಏನಿದ್ರೂ ವಾಂತಿ ಆಗುತ್ತೆ. ವಾಂತಿ ಆದಮೇಲೆ ಈ ತಲೆನೋವು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಸೊ ಅದು ಮೈಗ್ರೇನ್ ತಲೆನೋವು. ಈ ಹಸಿವಿಂದು ತಲೆನೋವು ಇದು ಸ್ಟ್ರೆಸ್ ರಿಲೇಟೆಡ್ ತಲೆನೋವು. ಸೊ ದೇಹಕ್ಕೆ ಟೈಮ್ಗೆ ಊಟ ತಿಂಡಿ ನಿದ್ದೆ ಬೇಕೇ ಬೇಕು. ಸೊ ನಾವು ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ ಅಂದಾಗ ದೇಹಕ್ಕೆ ತೊಂದರೆ ಆಗುತ್ತೆ, ದೇಹಕ್ಕೆ ಸ್ಟ್ರೆಸ್ ಆಗುತ್ತೆ. ಆವಾಗ ತಲೆನೋವು ಬರೋದು ಸಹಜ. ಆವಾಗ ಊಟ ಮಾಡಿದ್ರೆ ತಿಂಡಿ ಮಾಡಿದ್ರೆ ನಮಗೆ ತಲೆನೋವುಗಳು ಕಡಿಮೆ ಆಗುತ್ತೆ. ಇದು ಸ್ಟ್ರೆಸ್ ತಲೆನೋವುಗಳು. ಓಕೆ ಸರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ ಮೇಡಮ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಸುಜಾತ ರೀ, ಆಳಂದ್ ರೀ, ಆಳಂದ್ ತಾಲೂಕು. ಎಲ್ಲಿಂದ ಮೇಡಮ್? ಆಳಂದ್ ತಾಲೂಕು ರೀ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ, ಹೇಳಿಮ್ಮ. ಹಲೋ, ನಮಸ್ತೆ ಸರ್. ಹೇಳಿ. ಹಲೋ ಹೇಳಿ. ಹಲೋ, ಮಾತಾಡಿ ಸುಜಾತ ಅವರೇ, ಡಾಕ್ಟರ್ ಮಾತಾಡ್ತಾ ಇದ್ದಾರೆ ನಿಮ್ ಜೊತೆ. ಡಾಕ್ಟರ್ ಕೇಳಿ, ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ತೆ, ಹೇಳಿಮ್ಮ. ನೋಡ್ರಿ, ನಮ್ಮ ಹುಡುಗಿರಿ 18 ರೀ, ಬರೇ ವಿಚಾರ ಬರ್ತಾವ ಅಂತ ನೋಡ್ರಿ ಸರ್. ಅಂದ್ರೆ ಏನ್ ತೊಂದರೆ ಅವ್ರಿಗೆ? ನಿದ್ದೆ ಆಗಲ್ರಿ ಸರಿಯಾಗ್ರಿ, ವಿಚಾರ ಬರ್ತಾವಂದು ಬರೇ ತರಾಸ ಅದ. ನನ್ಗ ಜೀವಕ್ಕೆ ಏನ್ರಿ ಮಾಡ್ಕೋಪ್ಲಿ ಆತು, ತರಾಸ್ ತಾಳಾಗಲ್ಲಾಗದ ಅಂತ. ಅವ್ರಿಗೆ ಪ್ರೆಗ್ನೆಂಟ್ ಆಗಿದ್ದಾರಾ? ಹ್ಞೂ ರೀ, 18 7ನೇ ತಿಂಗಳು ಅದ. ಅದೇ ತಾಯಿ, ಪ್ರೆಗ್ನೆನ್ಸಿ ಆಗಿದ್ದಾಗ, ಗರ್ಭಿಣಿ ಆಗಿದ್ದಾಗ ಟೈಮ್ಗೆ ಊಟ ತಿಂಡಿ ನಿದ್ದೆ ರೆಸ್ಟು ತುಂಬಾ ಅಗತ್ಯ. ಈ ಊಟ ತಿಂಡಿ ನಿದ್ದೆ ರೆಸ್ಟು ಇಲ್ಲದೆ ಇದ್ರೆ ಅವಾಗ ಬಾಡಿಗೆ ಸಹಜವಾಗಿ ತಲೆನೋವುಗಳು ಬರುತ್ತೆ. ಸೊ ಟೈಮ್ಗೆ ಊಟ ಮಾಡಲಿ, ತಿಂಡಿ ಮಾಡಲಿ, ನಿದ್ದೆ ಮಾಡಲಿ. ತಲೆನೋವು ಹೋಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಡಾಕ್ಟರ್ನ ಭೇಟಿ ಮಾಡಿ. ಡಾಕ್ಟರ್ ಹತ್ರ ಹೋಗಿದ್ದೇವ್ರಿ ಸರ್, ಅಲ್ಲಿ ಸೋಲಾಪುರದಾಗ ಹೋಗಿದ್ದೇವ್ರಿ. ಹೋಗಿದ್ದೇವ್ರಿ, ಅವ್ರಂತಾರ ಗೋಳಿ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ ಅಂತ ಕಳ್ಸ್ಯಾರ್ರಿ ಸರ್. ಅದೇ ಮಾಮೂಲಿಯಾಗಿ ಗರ್ಭಿಣಿ ಆಗಿದ್ದಾಗ ಜಾಸ್ತಿ ಮಾತ್ರೆಗಳನ್ನ ಕೊಡೋದಿಲ್ಲ. ಟೈಮ್ಗೆ ಊಟ ತಿಂಡಿ ನಿದ್ದೆ ಬಗ್ಗೆ ಗಮನ ಕೊಡ್ತಾರೆ. ಸೊ ಮ್ಯಾಕ್ಸಿಮಮ್ ತಲೆನೋವಿಗೆ ನಮಗೆ ತಲೆನೋವು ಬಂದಾಗ ಪ್ಯಾರಾಸಿಟಮಾಲ್ ಮಾತ್ರೆ ಮಾತ್ರ ಕೊಡ್ತಾರೆ. ಅದು ಬಿಟ್ಟರೆ ಬೇರೆ ಮಾತ್ರೆಗಳನ್ನ ಆದಷ್ಟು ಗರ್ಭಿಣಿ ಟೈಮಲ್ಲಿ ಅವಾಯ್ಡ್ ಮಾಡ್ತಾರಮ್ಮ. ಒಂದು ಕರೆ ಇದೆ ಸರ್, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ. ತಮ್ಮ ಹೆಸರು? ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ, ಪ್ರಶ್ನೆ ಇದೆ ಕೇಳಿ. ಮಾತಾಡಿ ನಿರ್ಮಲಾ ಅವರೇ. ಮೇಡಮ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕು. ಓಕೆ, ಕಾಲ್ ಕಟ್ ಆಗುತ್ತೆ. ವೀಕ್ಷಕರು, ದಯವಿಟ್ಟು ನೀವು ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಕಂಪ್ಲೀಟಾಗಿ ನಮ್ಮ ಜೊತೆ ಮಾತಾಡಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳ್ಬೋದು. ಹಾಗೆ ನಿಮ್ಮ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಡಾಕ್ಟರ್ ಹತ್ರ ಆನ್ಸರ್ ತಗೊಳ್ಬೋದು. ಬಟ್ ಆದರೆ ಟಿವಿ ವಾಲ್ಯೂಮನ್ನು ದಯವಿಟ್ಟು ಮ್ಯೂಟ್ ಮಾಡಿ. ಓಕೆ ಸರ್, ಈಗ ತಲೆನೋವು ಬಂದರೆ ಸಾಕು, ಇಮ್ಮಿಡಿಯೇಟಾಗಿ ಎಲ್ಲರೂ ಕೈಗೆ ಸಿಗೋವಂಥದ್ದು ಮುಲಾಮು. ಸೊ ಪೇನ್ ರಿಲೀಫ್ ಬಾಮ್ ಸಿಕ್ಬಿಡುತ್ತೆ. ಸೊ ಕಾಮನ್ ಆಗಿ ಎಲ್ಲರೂ ಹಚ್ಕೊತಾ ಇರ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಇದು ಅಡಿಕ್ಷನ್ ಆಗಲ್ವಾ, ಅಥವಾ ಈ ರೀತಿ ಹಚ್ಕೊಳ್ತಾ ಇದ್ರೆ ಒಳ್ಳೇದಾ? ಏನು ಮಾಡಬೇಕು ಸರ್? ಇದು ಒಂದು ಕಾಮನ್ ಅಭ್ಯಾಸ. ನಮಗೆ ತಲೆನೋವು ಬಂದಾಗ ಏನಾದ್ರು ಒಂದು ಮುಲಾಮ್ ಹಚ್ಕೊಳ್ಳೋದು, ಅದರಿಂದ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ. ತಲೆನೋವು ಬಂದಾಗ ನಾವು ಏನಾರು ಹಚ್ಕೊಳ್ದೇ ಇರಲಿ, ಸ್ವಲ್ಪ ಗಂಟೆಗಳ ಕಾಲ ಆದಮೇಲೆ ಕಡಿಮೆ ಆಗೇ ಆಗುತ್ತೆ. ವರ್ಷಕ್ಕೆ ಒಮ್ಮೆ, ವರ್ಷಕ್ಕೆ 2-3 ತಲೆನೋವುಗಳು ಬಂದಾಗ ನಾವು ಮುಲಾಮ್ ಹಚ್ಕೊಂಡ್ರೂ ಕಡಿಮೆ ಆಗುತ್ತೆ, ಮುಲಾಮ್ ಹಚ್ಕೊಳ್ದೇ ಇದ್ರೂ ಕಡಿಮೆ ಆಗುತ್ತೆ. ದಟ್ ಈಸ್ ಓಕೆ. ಬಟ್ ತಲೆನೋವು ವಾರಕ್ಕೆ 1, 2, 3 ತಿಂಗಳಿಗೆ 5-6 ಸಲ ಬಂದಾಗೆಲ್ಲ ಮುಲಾಮ್ ಹಚ್ಕೋತಾ ಇದ್ರೆ ಅದೊಂದು ಅಭ್ಯಾಸ ಆಗ್ಬಿಡುತ್ತೆ. ಬರ್ತಾ ಇದು ಸಬ್ಸ್ಟೆನ್ಸ್ ಅಬ್ಯೂಸ್ ಹೆಡೇಕ್ ಅಂತ ಹೇಳ್ತಾರೆ. ತಲೆನೋವುಗಳು ಜಾಸ್ತಿ ಆಗತ್ತೆ, ಆಮೇಲೆ ಹಚ್ಕೊಂಡ್ರೂ ನಿಮಗೆ ಕಡಿಮೆ ಆಗೋದಿಲ್ಲ. ಡೈಲಿ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದರಿಂದ ಉಪಯೋಗಗಳು ಸ್ವಲ್ಪ ಇದ್ರೂ ಅನಾನುಕೂಲಗಳು ತುಂಬ ಆಗ್ಬಿಡುತ್ತೆ. ಓಕೆ ಸರ್, ಸಾಕಷ್ಟು ಬ್ರೀಫಾಗಿ ನಮಗೆ ತಿಳಿಸ್ಕೊಟ್ರಿ. ಓಕೆ ಸರ್, ಈಗ ಸಾಕಷ್ಟು ಜನಕ್ಕೆ ತುಂಬ ಸ್ಟ್ರೆಸ್ ಆದರೆ ತಲೆನೋವು ಬರುತ್ತೆ. ಆವಾಗ ಕಾಫಿ ಟೀ ಕುಡಿದು ಸುಮ್ಮನೆ ಆಗಿಬಿಡ್ತಾರೆ. ಸೊ ಸ್ಟ್ರೆಸ್ ಜಾಸ್ತಿ ತಗೊಳ್ಬೇಕಾ, ಅಥವಾ ಸ್ಟ್ರೆಸ್ ಬಂದೇ ಬರುತ್ತೆ, ಏನು ಮಾಡಬೇಕು ಸರ್? ಸ್ಟ್ರೆಸ್ಸು ನಮ್ಮ ಜೀವನದಲ್ಲಿ, ಸಂಸಾರದಲ್ಲಿ ಇರೋವಂಥ ಒಂದು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್. ಸ್ಟ್ರೆಸ್ ಇಲ್ದೇನೆ ಜೀವನ ಇರೋದಿಲ್ಲ.
ಬಟ್ ಏನಂದರೆ ದೇಹಕ್ಕೆ ಟೈಮ್ಗೆ ಊಟ ಬೇಕಾಗತ್ತೆ, ತಿಂಡಿ ಬೇಕಾಗತ್ತೆ, ನಿದ್ದೆ ಬೇಕಾಗತ್ತೆ, ನೀರು ಕುಡಿಬೇಕಾಗತ್ತೆ, ಆಮೇಲೆ ರಿಲ್ಯಾಕ್ಸೇಷನ್ನು ಬೇಕಾಗತ್ತೆ. ಸೊ ಇದೆಲ್ಲ ಇಟ್ಕೊಂಡು ನಾವು ಏನೇ ಸ್ಟ್ರೆಸ್ ತೊಗೊಂಡ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನಾವು ಟೈಮ್ಗೆ ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ, ಈ ಥರ ಇದ್ದಾಗ ಡೆಫಿನೆಟ್ ಆಗಿ ದೇಹಕ್ಕೆ ಒತ್ತಡ ಬರುತ್ತೆ. ದೇಹಕ್ಕೆ ಒತ್ತಡ ಬಂದಾಗ ತಲೆನೋವು ಬರುತ್ತೆ, ಮೈಕೈ ನೋವುಗಳು ಬರುತ್ತೆ. ಓಕೆ ಸರ್, ಮತ್ತೊಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ಹಾ ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಸಂಜನಾ ಅಂತ, ಬೆಳಗಾವಿಯಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ, ಪ್ರಶ್ನೆ ಏನಿದೆ ಕೇಳಿ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಮ್ಮ ಹಸ್ಬೆಂಡ್ಗೆ 8 ದಿನ ಆಯ್ತು ಸರ್ ತಲೆನೋವು ಸ್ಟಾರ್ಟ್ ಆಗಿ. ಟ್ಯಾಬ್ಲೆಟ್ ತಗೊಂಡ್ರು ಸಹ ಅವ್ರಿಗೆ ತಲೆನೋವು ಕಡಿಮೆ ಆಗ್ತಾ ಇಲ್ಲ. ಅದೇ ಮುಂಚೆ ಈ ತರ ತಲೆನೋವು ಬರ್ತಾ ಇರ್ಲಿಲ್ವಮ್ಮ? ಹಾ, ಕಾಮನ್ ಸರ್, ಬರ್ತಾ ಇರುತ್ತೆ. ಮಂತ್ ಅಲ್ಲಿ 1-2 ಸತಿ ಬರ್ತಾ ಇರುತ್ತೆ ಮ್ಯಾಮ್. ಕರೆಕ್ಟ್. ಬಂದಾಗ ಹೊರಟೋಗತ್ತಲ್ವಾ? ಹಾ, ಹೊರಟೋಗುತ್ತೆ ಸರ್. ಟ್ಯಾಬ್ಲೆಟ್ ತಗೊಂಡಾಗ ಹೊರಟೋಗುತ್ತೆ. ಈಗ 8 days ಆಯ್ತು ಸರ್, ಅವ್ರಿಗೆ ಕಡಿಮೆನೇ ಆಗ್ತಾ ಇಲ್ಲ. ಟ್ಯಾಬ್ಲೆಟ್ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ. ಕರೆಕ್ಟ್, ಗೊತ್ತಾಯ್ತು ನೋಡಿ. ಇದು ಏನಂತ ಅಂದ್ರೆ, ಮಾಮೂಲಿ ತಲೆನೋವು ನಿಮ್ಗೆ ಸ್ವಲ್ಪ ಗಂಟೆಗಳ ಕಾಲ ಇರುತ್ತೆ, ಇಲ್ಲಾಂದ್ರೆ 1 ದಿವಸದಲ್ಲಿ ಹೊರಟೋಗತ್ತೆ. ಇವಾಗ 8-10 ದಿವಸ ಆದ್ರೂ ತಲೆನೋವು ಹೋಗಿಲ್ಲ. ಇದಕ್ಕೆ ಚೇಂಜ್ ಇನ್ ಕ್ಯಾರೆಕ್ಟರ್ ಆಫ್ ಹೆಡ್ ಏಕ್ ಅಂತ ಹೇಳ್ತಾರೆ. ಅಂದ್ರೆ ತಲೆನೋವಿಂದು ಗುಣ ಬದಲಾವಣೆ ಆಗಿದೆ. ಈ ತರ ತಲೆನೋವಿನ ಗುಣ ಬದಲಾವಣೆ ಆದಾಗ ಬೇರೆ ಕಾರಣದಿಂದನೂ ತಲೆನೋವುಗಳು ಬರಬಹುದು. ಒಂದೊಂದ್ಸತಿ ಚಿಕ್ಕ ಸ್ಟ್ರೋಕ್ಗಳಾಗಿರಬಹುದು ಅಥವಾ ಬೇರೆ ಕಾರಣಗಳು ಇರಬಹುದು. ಸೊ ಯಾವ್ದಕ್ಕೂ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ತಪಾಸಣೆ ಮಾಡಿಸಿ, ಪರೀಕ್ಷೆ ಮಾಡಿಸಿ, ನಮ್ಗೆ ಯಾವಾಗ ನಮ್ಮ ತಲೆನೋವಿಂದು ಗುಣ ಬದಲಾವಣೆ ಆಗತ್ತೋ ಅವಾಗ ತಪಾಸಣೆಗಳನ್ನ ಬೇಕಾಗತ್ತೆ. ದಯವಿಟ್ಟು ಡಾಕ್ಟರ್ ಸಲಹೆ ತಗೊಳ್ಳಿ, ಒಂದ್ಸತಿ ಹೋಗಿ ಭೇಟಿ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಪಾಸಣೆಗಳ ಬಗ್ಗೆ ಮಾತಾಡೋದಾದ್ರೆ, ತಲೆನೋವು ಬಂದಾಗ ಅಥವಾ ಪದೇ ತಲೆನೋವು ಬರ್ತಾ ಇದ್ರೆ ಡಾಕ್ಟರ್ ಹತ್ರ ಹೋದಾಗ ಯಾವೆಲ್ಲ ಟೆಸ್ಟ್ಗಳು ಮಾಡಿಸ್ಬೇಕಾಗುತ್ತೆ? ನಮ್ದು ತಲೆನೋವುಗಳು 2 ರೀತಿ ಇರುತ್ತೆ. ಒಂದು ಶಾರ್ಟ್ ಡ್ಯೂರೇಷನ್, ಕಡಿಮೆ ಅವಧಿ ಇರೋ ತಲೆನೋವು, 3 ತಿಂಗಳು, 6 ತಿಂಗಳು, 1 ವಾರ, 1 ತಿಂಗಳು ಇರೋವಂಥ ತಲೆನೋವುಗಳು. ಇದಕ್ಕೆ ನಮಗೆ ಪರೀಕ್ಷೆಗಳ ಅಗತ್ಯ ಇರುತ್ತೆ. ಲಾಂಗ್ ಡ್ಯೂರೇಷನ್ ತಲೆನೋವು 2 ವರ್ಷ, 5 ವರ್ಷ, 10 ವರ್ಷ, ಇದು ಲಾಂಗ್ ಡ್ಯೂರೇಷನ್ ತಲೆನೋವು. ಇದಕ್ಕೂ ಪರೀಕ್ಷೆಗಳು ಬೇಕಾಗತ್ತೆ, ಬಟ್ ಸ್ವಲ್ಪ ಕಡಿಮೆ ಪರೀಕ್ಷೆಗಳು ಬೇಕಾಗತ್ತೆ. ಸೊ ಯಾವಾಗ ಕಡಿಮೆ ಡ್ಯೂರೇಷನ್ ತಲೆನೋವುಗಳಿರುತ್ತೆ, ಅಂದರೆ ಯಾರಿಗೂ ಮುಂಚೆ ತಲೆನೋವು ಬರ್ತಿರ್ಲಿಲ್ಲ, ಸಡನ್ನಾಗಿ ತಲೆನೋವು ಬಂದ್ಬಿಟ್ಟಿದೆ, ಅಥವಾ ತಲೆನೋವು ಬಂದರೆ 1 ಗಂಟೆ 2 ಗಂಟೆಯಲ್ಲಿ ಹೊರಟೋಗುತ್ತೆ, ಇವಾಗ ನೋಡಿದ್ರೆ 1 ದಿವಸ 2 ದಿವಸ ಆದರೂ ಹೋಗಿಲ್ಲ. ಈ ಥರ ಶಾರ್ಟ್ ಡ್ಯೂರೇಷನ್ ತಲೆನೋವುಗಳಿಗೆ ರಕ್ತ ಪರೀಕ್ಷೆಗಳು ಬೇಕಾಗತ್ತೆ. ವಾಂತಿ ಗೀಂತಿ ಈ ಥರ ಎಲ್ಲ ಆದರೆ ತಲೆ ಸ್ಕ್ಯಾನಿಂಗ್ಗಳು ಬೇಕಾಗತ್ತೆ. CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನಿಂಗ್ಗಳು ಬೇಕಾಗತ್ತೆ. ಈ ಥರ ಬೇಸಿಕ್ ಪರೀಕ್ಷೆಗಳು ನಮಗೆ ಬೇಕಾಗತ್ತೆ. ಎಸ್ಪೆಷಲಿ ಚಿಕ್ಕ ಡ್ಯೂರೇಷನ್ ತಲೆನೋವು, ಕಡಿಮೆ ಅವಧಿ ಇರೋ ತಲೆನೋವುಗಳಲ್ಲಿ ಬೇಕಾಗತ್ತೆ. ಓಕೆ ಸರ್, ಇನ್ನಷ್ಟು ಮಾತಾಡೋದು ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತೀರಾ? ಮೇಡಮ್, ನಮ್ಮ ಹಸ್ಬೆಂಡ್ಗೆ ಡಾಕ್ಟರ್ ಇದ್ದಾರೆ, ಮಾತಾಡಿ. ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರಮ್ಮ, ಹೇಳಿ. ಸರ್, ನಮ್ಮ ಹಸ್ಬೆಂಡ್ ಒಬ್ರು ತುಂಬಾ ದಿನದಿಂದ ನಿದ್ದೆ ಬರಲ್ಲ, ನೈಟ್ ಟೈಮ್ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ ಸರ್. ಕರೆಕ್ಟ್ ಅಮ್ಮ. ಎಷ್ಟು ತಿಂಗಳಿಂದ ನಿದ್ದೆ ಬರ್ತಾ ಇಲ್ಲ? 2 ವರ್ಷದಿಂದ ಸರ್. ಅದೇ ಅಮ್ಮ. ತಲೆನೋವು ದಿನಾಗ್ಲೂ ಇರುತ್ತಾ? ಡೈಲಿ ಇರಲ್ಲ ಸರ್, ಯಾವಾಗ ಒಂದೊಂದು ಟೈಮ್ ಬರುತ್ತೆ ಸರ್. ತಿಂಗಳಿಗೆ ಎಷ್ಟು ಸತಿ ಬರುತ್ತೆ? ತಿಂಗಳಿಗೆ 2 ಸಲ ಈ ತರ ಬರುತ್ತೆ ಸರ್. ಅದೇ ಅಮ್ಮ. ನೋಡಮ್ಮ, ದೇಹಕ್ಕೆ ಊಟ, ತಿಂಡಿ, ಆಮೇಲೆ ನಿದ್ದೆ ತುಂಬಾ ಅಗತ್ಯ. ನೋಡಿ, ಅದೇನಕ್ಕೆ ನಿದ್ದೆ ಬರ್ತಾ ಇಲ್ಲ ಅವ್ರಿಗೆ ಅಂತ, ಅವ್ರಿಗೇನು ತುಂಬ ಗೊರಕೆ ಬರುತ್ತಾ, ಅದರಿಂದ ನಿದ್ದೆ ಬರ್ತಾ ಇಲ್ವಾ, ಅಥವಾ ನಿದ್ದೆ ಮಾಡಿದ್ರೂ ನಿದ್ದೆ ಬರ್ತಾ ಇಲ್ವಾ, ಇದೇನು ಕಾರಣ ಅಂತ ತಿಳ್ಕೊಬೇಕಾಗತ್ತೆ. ಒಂದ್ಸತಿ ಡಾಕ್ಟರ್ನ ಭೇಟಿ ಮಾಡಿ ಈ ನಿದ್ದೆನ ನಾವು ಸರ್ ಮಾಡಿಕೊಂಡ್ರೆ ಅವಾಗ ತಲೆನೋವು ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗೋಗುತ್ತೆ. ಎಷ್ಟೊಂದು ಜನಕ್ಕೆ ಹೊರಟೋಗುತ್ತೆ. ಅದೇ ಸರ್, ನಿದ್ದೆ ಮಲಗಿರೋ ತರ ಇರ್ತಾರೆ, ನಿದ್ದೆ ಕಂಫರ್ಟ್ ಆಗಿಲ್ಲ ಅಂತ. ಅದೇ ಬೆಳಗ್ಗೆ ಎದ್ದಾಗ ಅವ್ರಿಗೆ ಗೊತ್ತಾಗತ್ತೆ ನಿದ್ದೆ ಚೆನ್ನಾಗಿ ಮಾಡಿದ್ರ ಇಲ್ವಾ ಅಂತ. ಸೊ ನೋಡ್ಬೇಕಾಗತ್ತಮ್ಮ, ಅದೇನ್ ಗೊರಕೆ ಗಿರ್ಕೆ ಬಂದು ಅವಾಗ ಮಧ್ಯ ಎಚ್ಚರ ಆಗ್ತಾ ಇರುತ್ತಾ, ಅಥವಾ ನಿದ್ದೆ ಮಾಡಿದ್ರು ನಿದ್ದೆ ಬರೋದಿಲ್ವಾ, ಡಾಕ್ಟರ್ ಹತ್ರ ಒಂದ್ಸತಿ ತೋರಿಸ್ಬೇಕಾಗತ್ತಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ನಿದ್ದೆ ಬಗ್ಗೆ ನೀವು ತಿಳಿಸ್ತಾ ಇದ್ರಿ. ನಿದ್ದೆ ಬರದೇ ಇದ್ರೆ ತಲೆನೋವು ಬರುತ್ತೆ, ಮತ್ತೆ ತಲೆನೋವು ಬಂದ್ರೆ ನಿದ್ದೆ ಬರಲ್ಲ. ಸೊ ಇದಕ್ಕೆ ಏನು ಸೊಲ್ಯೂಷನ್ ಸರ್? ಇದೇನಂದ್ರೆ, ತಲೆನೋವು ಬಂದಾಗ, ಎಸ್ಪೆಷಲಿ ಮೈಗ್ರೇನ್ ತಲೆನೋವು ಬಂದಾಗ ನಾವು ರೆಸ್ಟ್ ತಗೋಬೇಕಾಗತ್ತೆ. ಇಮಿಡಿಯೇಟ್ ಆಗಿ ನಿದ್ದೆ ಬರೋದಿಲ್ಲ. ಬಟ್ ನಿದ್ದೆ ಮಾಡಿದ್ಮೇಲೆ ಸುಮಾರು ತಲೆನೋವುಗಳು ಕ್ರಮೇಣವಾಗಿ ಹೊರಟೋಗುತ್ತೆ. ಈ ಸ್ಟ್ರೆಸ್ ತಲೆನೋವುಗಳು ಎಸ್ಪೆಷಲಿ ನಿದ್ದೆ ಮಾಡಿ ಎದ್ರೆ ಸುಮಾರು ಹೊರಟೋಗುತ್ತೆ. ಈ ಮೈಗ್ರೇನ್ ತಲೆನೋವುಗಳು ನಮಗೆ ವಾಂತಿ ಗಿಂತಿ ಎಲ್ಲ ಆದಮೇಲೆ, ತಲೆನೋವು ಕಡಿಮೆ ಆದಮೇಲೆ ನಮಗೆ ನಿದ್ದೆ ಬರುತ್ತೆ. ಸೊ
ಬಟ್ ಒಬ್ಬೊಬ್ಬರಿಗೆ ಈಗ ಇವಾಗ ತಾನೇ ಕಾಲ್ ಮಾಡಿದ್ರಲ್ಲ, ನಿದ್ದೆ ಬರಲಿಲ್ಲ ಅಂದರೆ ಕ್ರಮೇಣವಾಗಿ ಅದು ದೇಹಕ್ಕೆ, ಮನಸ್ಸಿಗೆ, ಬಾಡಿಗೆ ಸ್ಟ್ರೆಸ್ ಆಗುತ್ತೆ. ನಿದ್ದೆ ಇಲ್ದೇನೆ ಅವ್ರಿಗೆ ಗೊರಕೆ ಬರ್ತಾ ಇರ್ಬೋದು, ಮಧ್ಯೆ ಮಧ್ಯೆ ಎಚ್ಚರ ಆಗ್ತಾ ಇರ್ಬೋದು, ಅಥವಾ ನಿದ್ದೆ ಮಾಡಿದ್ರೂ ಅವ್ರಿಗೆ ನಿದ್ದೆ ಕ್ವಾಲಿಟಿ ಆಫ್ ಸ್ಲೀಪ್, ನಿದ್ದೆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಸೊ ಬೆಳಗ್ಗೆ ಎದ್ದರೆ ತುಂಬ ಸುಸ್ತಿರುತ್ತೆ. ಸೊ ಅಂಥವ್ರಿಗೆ ಸಿಂಪಲ್ ಆಗಿ ಅದು ಏನು ಕಾರಣದಿಂದ ಅಂತ ಸ್ಲೀಪ್ ಸ್ಟಡಿ ಅಂತ ಮಾಡ್ತಾರೆ. ಸ್ಲೀಪ್ ಸ್ಟಡಿ ಅಂತ ಮಾಡಿದಾಗ ಅದು ಏನು ತೊಂದರೆ ಅಂತಲೂ ಗೊತ್ತಾಗತ್ತೆ. ನಿದ್ದೆನ ನಾವು ಸರಿ ಮಾಡಿಕೊಂಡ್ರೂ ಸುಮಾರು ತಲೆನೋವುಗಳು ಕಡಿಮೆ ಆಗುತ್ತೆ. ಸರ್, ಈಗ ತುಂಬ ಜನಕ್ಕೆ ಸ್ನಾನ ಮಾಡಿದ್ಮೇಲೆ ತಲೆನೋವು ಬರುತ್ತೆ ಅನ್ನುವಂಥ ನಾವು ಕೇಳಿದ್ದೀವಿ. ಯಾಕೆ ಸರ್ ಸ್ನಾನ ಮಾಡಿದ್ರೆ ತಲೆನೋವು ಬರುತ್ತಾ, ಅಥವಾ ಯಾಕೆ ಆ ರೀತಿ ಆಗ್ತಾ ಇರುತ್ತೆ ಅಂತ? ಯೂಶಲಿ ಸ್ನಾನ ಮಾಡೋದ್ರಿಂದ ತಲೆನೋವುಗಳು ಯೂಶಲಿ ಬರಬಾರ್ದು. ಬಟ್ ಸ್ನಾನ ಮಾಡಿದಾಗ ನಮಗೆ ತಲೆನೋವು ಬರುತ್ತೆ ಅಂತ ಯಾರು ಹೇಳಿದಾಗ ಫಸ್ಟ್ ನಾವು ಕೇಳೋದು ಮನೆಯಲ್ಲಿ ಗ್ಯಾಸ್ ಗೀಸರ್ ಇದೆಯಾ ಅಂತ. ಈ ಗ್ಯಾಸ್ ಗೀಸರ್ ಏನಾಗತ್ತೆ ಅಂತಂದ್ರೆ ಮನೆಯಲ್ಲಿ ಸುಮಾರು ಕಡೆ ಉಪಯೋಗಿಸ್ತಾರೆ, ಸ್ವಲ್ಪ ಖರ್ಚುಗಳು ಕಡಿಮೆ ಅಂತ. ಬಟ್ ಗ್ಯಾಸ್ ಗೀಸರ್ ಉಪಯೋಗಿಸಿದಾಗ ಅದು ಗ್ಯಾಸ್ ಉರಿದಾಗ ಅದು ಆಮ್ಲಜನಕ ಎಲ್ಲ ಉತ್ಪತ್ತಿಯಾಗಿ ಕಾರ್ಬನ್ ಮಾನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು ಎಲ್ಲ ಉತ್ಪತ್ತಿಯಾಗಿ ಅದು ಆ ರೂಮಿಂದ ಆಚೆಗೆ ಹೊರಟೋಗ್ಬೇಕು. ಈ ಸುಮಾರು ಬಚ್ಚಲ್ ಮನೆಗಳು ಚಿಕ್ಕದಿರುತ್ತೆ, ಕಿಟಕಿ ಬಾಗಿಲುಗಳೆಲ್ಲ ಕ್ಲೋಸ್ ಮಾಡಿರ್ತೀವಿ. ಅವಾಗ ಈ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅಲ್ಲೇ ಶೇಖರಣೆ ಆಗಿ ಅದನ್ನ ನಾವು ಸೇವಿಸಿದಾಗ ನಮಗೆ ತಲೆನೋವು ಬರೋದು ಸಹಜ. ಸೊ ಈ ತಲೆ ಸ್ನಾನ ಮಾಡಿದಾಗ ಅಥವಾ ಸ್ನಾನ ಮಾಡಿದ್ಮೇಲೆ ತಲೆನೋವು ಬರುತ್ತೆ ಅಂದರೆ ನಮ್ಮದು ಫಸ್ಟ್ ಡೌಟ್ ಬರೋದು ಗ್ಯಾಸ್ ಗೀಸರ್ ಇಂದ ಇರಬಹುದಾ ಅಂತ. ಓಕೆ ಸರ್, ಇದ್ರ ಬಗ್ಗೆ ಮಾತಾಡೋದಿದೆ. ಒಂದು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್ ನನ್ನ ಹೆಸರು, ನಾವು ದಾವಣಗೆರೆಯಿಂದ ಫೋನ್ ಮಾಡ್ತಿರೋದು. ನನ್ನ ಹೆಸರು ಗೀತಾ ಅಂತ ಹೇಳಿ. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಾ ಸರಿ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿಮ್ಮ. ಸರ್ ನಮಸ್ತೆ ಸರ್. ಹೇಳಿ ಸರ್. ನನಗೆ ಸುಮಾರು 5 ವರ್ಷದಿಂದ ಒಂದ್ ತಿಂಗಳಿಗೆ 2-3 ಸತಿ ತಲೆನೋವು ಕಂಟಿನ್ಯೂ ಬರ್ತಾನೆ ಇರ್ತದೆ ಸರ್. ಒಂದ್ಸತಿ ಬಂದ್ರೆ ಎಷ್ಟೊತ್ತಿರುತ್ತಮ್ಮ? ಮಾತ್ರೆ ತಗೊಳ್ಳೇಬೇಕು ಸರ್. ಅದೇ ಎಷ್ಟೊತ್ತಿರುತ್ತೆ? ತಗೊಳ್ಳಿಲ್ಲ ಅಂದ್ರೆ ಎಷ್ಟು ಅವಾಯ್ಡ್ ಮಾಡ್ತೀನಿ ಸರ್. ಮಾತ್ರೆ ತಗೊಂಡ್ರೆ ಹಂಗೆ ಸ್ವಲ್ಪ ಕಮ್ಮಿ ಆಗ್ತದೇನೋ ಅಂತ ಹೇಳಿ ಹಂಗೆ ಇದ್ ಮಾಡ್ತೀನಿ ಸರ್. ಬಟ್ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಅದು ಕಮ್ಮಿನೇ ಆಗಲ್ಲ ಸರ್. ಮಾತ್ರೆ ತಗೊಂಡ್ಮೇಲೆ 1 ಗಂಟೆ ಬಿಟ್ಟು ಸ್ವಲ್ಪ ಕಮ್ಮಿ ಆಗ್ತದೆ ಸರ್. ಅದೇಮ್ಮ, ಇದೇನು ಅಂದ್ರೆ ನಿಮ್ಗೆ ಬರ್ತಾ ಇರೋದು 5 ವರ್ಷದಿಂದ ತಿಂಗಳಿಗೆ 2-3 ಇದು ಮೈಗ್ರೇನ್ ತಲೆನೋವು ತರ ಇದ್ದಾಗಿದೆ. ಇದೇನು ಅಂದ್ರೆ ನಾವು ಡಾಕ್ಟರ್ ಹತ್ರ ಒಂದ್ಸತಿ ಭೇಟಿ ಮಾಡಿ ಯಾವುದು ಒಳ್ಳೆ ಟ್ಯಾಬ್ಲೆಟ್, ಸೇಫ್ ಟ್ಯಾಬ್ಲೆಟ್ ತಗೋಬೇಕಾಗತ್ತೆ. ಜೊತೆಗೆ ನಮ್ಮ ಜೀವನ ಶೈಲಿನಲ್ಲಿ ನಾವೇನಾದ್ರು ಬದಲಾಯಿಸ್ಕೋಬೇಕಾಗತ್ತಾ ಅಂದರೆ, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು ಈ ಮಾತ್ರೆನ ನಾವು ಅವಾಯ್ಡ್ ಮಾಡಬಾರ್ದು. ಎಷ್ಟು ಬೇಗ ಗೊತ್ತಾಗತ್ತೋ ಅಷ್ಟು ಬೇಗ ತಲೆನೋವಿಗೆ ಮಾತ್ರೆ ತೊಗೊಂಡ್ಬಿಟ್ರೆ ಅವಾಗ ಬೇಗ ಕಡಿಮೆ ಆಗುತ್ತೆ. ನಾವು ಎಷ್ಟು ಲೇಟ್ ಮಾಡ್ತೀವೋ ತಲೆನೋವು ಹೋಗೋದು ಅಷ್ಟೇ ಲೇಟ್ ಆಗುತ್ತೆ. ಸೊ ಯಾವ ಮಾತ್ರೆ ಉಪಯೋಗಿಸ್ಬೇಕು, ಯಾವುದು ಸೇಫು, ಇದನ್ನು ಕರೆಕ್ಟಾಗಿ ನೀವು ಡಾಕ್ಟರ್ ಸಲಹೆ ಪಡ್ಕೊಂಡು ನೀವು ತಿಳ್ಕೊಳ್ಳಿ ದಯವಿಟ್ಟು. ಸರ್, ಮತ್ತೆ ನಾನು ಸ್ವಲ್ಪ ನೀರ್ನ ಸ್ವಲ್ಪ ಬಟ್ಟೆ ತೊಳೆಯೋದು, ಸ್ನಾನ ಮಾಡೋದು ಮಾಡಿದ್ರೆ ಇನ್ನ ಜಾಸ್ತಿನೇ ಆಗುತ್ತೆ ಸರ್. ಶೀತದಿಂದ ಏನಾದ್ರೂ ಹಂಗ ಆಗ್ತದೇನೋ ಅಂತ ಹೇಳಿ ಸರ್. ಯೂಶಲಿ ಆಗೋದಿಲ್ಲಮ್ಮ. ಇದು ನೆಗಡಿ ಶೀತದಿಂದ ತಲೆನೋವು ಬಂದ್ರೂ ಬರೀ ಶೀತ ಇರಬೇಕಾದ್ರೆ ಮಾತ್ರ ಇರುತ್ತೆ. ಬಟ್ ಯಾವಾಗಲೂ ಶೀತ ಯೂಶಲಿ ಆಗೋದಿಲ್ಲ. ಅಲರ್ಜಿ ಏನಾದ್ರು ಇದ್ರೆ ಮಾತ್ರ ಶೀತ ಆಗಿರುತ್ತೆ. ನಿಮಗೆ ಶೀತ ಬಂದು ತಲೆನೋವು ಬರುತ್ತೆ ಅಂದರೆ ದಯವಿಟ್ಟು ಡಾಕ್ಟರ್ ಸಲಹೆ ತಗೊಳ್ಳಿ. ಏನಾದ್ರು ಇದು ಮೂಗಿಂದ ಅಲರ್ಜಿ ಏನಾದ್ರು ಆಗಿ ನಿಮಗೆ ಆ ಥರ ತಲೆನೋವುಗಳು ಬರ್ತಾ ಇರಬಹುದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಗ್ಯಾಸ್ ಗೀಸರ್ ಇರುವಂಥವ್ರ ಮನೆಯಲ್ಲಿ ಈಗ ಅವರಿಗೆ ತಲೆನೋವು ಬರ್ತಾ ಇರೋ ಸ್ನಾನ ಮಾಡಿದ ತಕ್ಷಣ ಯಾವ ರೀತಿ ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ ಹಾಗಾದರೆ? ಇದು ಗ್ಯಾಸ್ ಗೀಸರ್ನ ನಾವು ಉಪಯೋಗಿಸ್ಬೇಕಾದ್ರೆ ಎಷ್ಟೊಂದು ಪ್ರಿಕಾಷನ್ಸ್ ಇರುತ್ತೆ. ಅವರು ಆ ಕಂಪ್ನಿಯವ್ರು ಹೇಳಿರ್ತಾರೆ. ಒಂದು ಸ್ವಲ್ಪ ವೆಂಟಿಲೇಟೆಡ್ ರೂಮ್ ಇರಬೇಕು. ಸೊ ಬಚ್ಚಲ್ ಮನೆಯಲ್ಲಿ ಗಾಳಿ ಹೋಗೋದಕ್ಕೆ, ಗಾಳಿ ಬರೋದಕ್ಕೆ ಎರಡಕ್ಕೂ ನಮಗೆ ಅವಕಾಶ ಇರಬೇಕು. ಯೂಶಲಿ ಬಚ್ಚಲ್ ಮನೆಗಳು ಚಿಕ್ಕದಾಗಿರುತ್ತೆ. ರೂಮ್ ಬಾಗಿಲು, ಬಚ್ಚಲ್ ಮನೆ ಬಾಗಿಲು ಹಾಕೊಂಡ್ಬಿಟ್ಟಿರ್ತೀವಿ, ಕಿಟಕಿನೂ ಕ್ಲೋಸ್ ಮಾಡಿಬಿಟ್ಟಿರ್ತೀವಿ. ಸೊ ಈ ಥರ ಇದ್ದಾಗ ವೆಂಟಿಲೇಷನ್ ಇಲ್ಲದೆ ಇದ್ದಾಗ ಗ್ಯಾಸ್ ಗೀಸರ್ನ ನಾವು ಉಪಯೋಗಿಸೋದು ಜೀವಕ್ಕೆ ಅಪಾಯ ಆಗುತ್ತೆ. ಎಷ್ಟೊಂದು ಜನಕ್ಕೆ ತಲೆನೋವು ಬರುತ್ತೆ. ಇನ್ನೂ ಗ್ಯಾಸ್ ಗೀಸರ್ದು ಅದರದ್ದು ಗ್ಯಾಸ್ಗಳನ್ನೆಲ್ಲ ಸೇವನೆ ಮಾಡಿದಾಗ ಜ್ಞಾನನೂ ತಪ್ಪೋಗುತ್ತೆ. ಎಷ್ಟೊಂದು ಜನಕ್ಕೆ ಜೀವನೂ ಅಪಾಯ ಆಗಿದೆ. ಸೊ ಅದಕ್ಕೆ ವೆಂಟಿಲೇಷನ್ ಇಲ್ಲ ಅಂದರೆ ಗ್ಯಾಸ್ ಗೀಸರ್ನ ನಾವು ಉಪಯೋಗಿಸೋದು ಜೀವಕ್ಕೆ ಅಪಾಯ ಆಗುತ್ತೆ. ಓಕೆ ಸರ್, ಮತ್ತೊಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಐತರೆ ಅಂತ ಅಟ್ನಿಯಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನು ಪ್ರಶ್ನೆ ಕೇಳಿ. ಹಾಂ, ನಮಸ್ಕಾರ, ಹೇಳಿಮ್ಮ. ಹಲೋ. ಹೇಳಿ. ನಮಸ್ತೆ ಸರ್. ಹೇಳಿ.
ನಮ್ಮ ಅಮ್ಮಗ ತಲೆನೋವು ಬರುತ್ತದೆ. ಎಷ್ಟು ವರ್ಷದಿಂದ? ಈಗ 1 ವರ್ಷ ಆಯ್ತ್ರಿ. ತಿಂಗಳಿಗೆ ಎಷ್ಟು ಸತಿ ಬರುತ್ತೆ? ಒಂದ್ 2-3 ಸಲ ಬರ್ತೈತ್ರಿ. ಓಕೆ, ಎಷ್ಟು ಗಂಟೆ ಕಾಲ ಇರುತ್ತೆ? ಒಂದ್ ಹಾಫ್ ಅನ್ ಅವರ್ ಇರ್ತೈತಿ. ಅಷ್ಟೇನಾ, ಹೊರಟೋಗತ್ತಾ? 2-3 ವರ್ಷ ಆಯ್ತು. ಓಕೆ ಓಕೆ, ಅರ್ಧ ಗಂಟೆನಲ್ಲಿ 1 ಗಂಟೆನಲ್ಲಿ ಹೊರಟೋಗತ್ತೆ ಅಂದರೆ ಏನೋ ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು, ಆಯಾಸ ಇರ್ಬೋದು, ನಿದ್ದೆ ಕಡಿಮೆ ಇರಬಹುದು. ಒಂದ್ಸತಿ ಡಾಕ್ಟರ್ನ ಭೇಟಿ ಮಾಡಿ, ನಿಮಗೆ ಸಲಹೆ ಸಿಗತ್ತೆ, ಅದು ಈಸಿಯಾಗಿ ಹೋಗುತ್ತಮ್ಮ. ಓಕೆ, ಹೆದರ್ಕೋಬೇಡಿ. ಒಮ್ಮೆ ತಲೆನೋವು ಬರುತ್ತೆ, ಆಮೇಲೆ ತಲೆ ತಿರುಗುತ್ತೆ. ಇದು ತಲೆ ತಿರುಗೋದ್ರದ್ದು ತಲೆನೋವು ಎಲ್ಲ ಒಟ್ಟಿಗೆ ಬರುತ್ತಮ್ಮ, ಒಂದ್ರ ಜೊತೆಗೆ ಒಂದು ಬರುತ್ತೆ. ಸೊ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಅದೆಲ್ಲ ತಲೆನೋವು ಬಂದಾಗ ತಲೆ ತಿರುಗತ್ತೆ. ಒಂದ್ಸತಿ ಡಾಕ್ಟರ್ನ ಭೇಟಿ ಮಾಡಿ ಬೇಸಿಕ್ ರಕ್ತ ಪರೀಕ್ಷೆಗಳು ಇನ್ನೇನಾದ್ರು ತಪಾಸಣೆ ಇದ್ರೆ ಮಾಡ್ತಾರೆ. ಮೆಡಿಸಿನ್ ತಗೋದಾಗ ಕಮ್ಮಿ ಆಗುತ್ತೆ, ಆಮೇಲೆ ಮತ್ತೆ ತಿರ್ಗಾ ಬರುತ್ತೆ. ಅದೇ ತಾಯಿ, ಡಾಕ್ಟರ್ದು ಸಲಹೆ ತಗೊಳ್ಳಿ. ನಿಮ್ಗೆ ಪೂರ್ತಿ ಹೋಗಿಲ್ಲ ಅಂದ್ರೆ ಇನ್ನೊಮ್ಮೆ ಒಂದ್ಸತಿ ಹೋಗಿ ಭೇಟಿ ಮಾಡಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ತುಂಬ ವರ್ಷಗಳಿಂದ ತಲೆನೋವು ಬರ್ತಾನೇ ಇದ್ರೆ ಪದೇ 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 ತುಂಬ ಜನಕ್ಕೆ ಭಯ ಆಗ್ಬಿಡುತ್ತೆ. ಏನೋ ನನ್ನ ತಲೆಯಲ್ಲಿ ಸಮಸ್ಯೆ ಇರ್ಬೋದಾ, ಟ್ಯೂಮರ್ ಇರ್ಬೋದಾ ಅನ್ನೋಂಥದ್ದೇ ಫಸ್ಟ್ ಎಲ್ರಿಗೂ ತಲೆನೋವು ಬರುವಂಥದ್ದು. ಇದಕ್ಕೆ ಯಾವ ರೀತಿಯಾಗಿ ನಾವು ಕಂಡು ಹಿಡ್ಕೋಬೇಕಾಗುತ್ತೆ ಸರ್? ಈಗ ತುಂಬಾ ವರ್ಷಗಳಿಂದ ತಲೆನೋವು ಬರ್ತಾ ಇದೆ, 2 ವರ್ಷ, 5 ವರ್ಷ, 10 ವರ್ಷ ಅಂದರೆ ಅದು ಪ್ರೈಮರಿ ಹೆಡ್ಏಕು. ಈ ಮೈಗ್ರೇನು, ಟೆನ್ಷನ್ ರಿಲೇಟೆಡ್ ಹೆಡ್ಏಕ್ಗಳು. ಇಂಥವ್ರಿಗೆ ಟ್ಯೂಮರ್ ಇರೋದು ತುಂಬ ರೇರು. ಯಾಕೆಂದರೆ ಟ್ಯೂಮರ್ ಗೆಡ್ಡೆಗಳು ಬೆಳಿಬೇಕಲ್ವಾ, 3 ತಿಂಗಳು 6 ತಿಂಗಳಲ್ಲಿ ದೊಡ್ಡದಾಗಿ ಬೇರೆ ಸಮಸ್ಯೆಗಳು ಬಂದ್ಬಿಡುತ್ತೆ. ಯಾರಿಗೆ ನಮಗೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷದ ಒಳಗಡೆ ತಲೆನೋವು ಇರುತ್ತೋ ಅಂಥವ್ರಿಗೆ ನಾವು ಹೆಚ್ಚಿಗೆ ತಪಾಸಣೆ ಮಾಡ್ತೀವಿ. ಟ್ಯೂಮರ್ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗತ್ತು ತಲೆ ಸ್ಕ್ಯಾನಿಂಗ್ನ ಮಾಡಿದಾಗ. ಸೊ ಒಂದು ಸತಿ ನಾವು ತಲೆ ಸ್ಕ್ಯಾನಿಂಗ್ನ ಮಾಡಿಸಬೇಕಾಗತ್ತೆ. ಪದೇ ಪದೇ ತಲೆನೋವು ಬರ್ತಾ ಇದ್ರೆ, ಬಟ್ ಒಂದು ಸತಿ ಮಾಡಿಸಿದ್ರೆ ಸಾಕು. ನಾವು ತಲೆನೋವು ಬಂದಾಗೆಲ್ಲ ಹೋಗಿ ಸ್ಕ್ಯಾನಿಂಗ್ ಮಾಡಿಸೋ ಅವಶ್ಯಕತೆ ಇಲ್ಲ. ಅದೇ ಥರ ತಲೆನೋವು ಬರ್ತಾ ಇದ್ರೆ ಒಂದು ಸತಿ ಮಾಡಿಸಿದ್ರೆ ಸಾಕು. ಓಕೆ ಸರ್, ಈಗ ತಲೆನೋವು ಸೀಸನಲ್ ಆಗಿರುತ್ತೆ. ಕೆಲವ್ರಿಗೆ ಚಳಿಗಾಲದಲ್ಲಿ, ಕೆಲವ್ರಿಗೆ ಬೇಸಿಗೆ ಕಾಲದಲ್ಲಿ. ಇದು ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋದು ಬಾಕಿ ಇದೆ ಸರ್. ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನನ್ನ ಹೆಸರು ಗಂಗಾ ಅಂತ, ಮೈಸೂರಿಂದ. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ ಮೇಡಮ್. ಸರ್, ನನಗೆ ಏಜ್ ಬಂದು 22. ನನ್ನ ಹೆಸರು ಗಂಗಾ ಅಂತ, ಮೈಸೂರಿಂದ ಮಾಡಿದೀವಿ. ನನ್ಗೆ ಸ್ವಲ್ಪ ಹಿಂದೆ ತಲೆನೋವು ಬರುತ್ತೆ, ಬ್ಯಾಕ್ ಸೈಡ್. ಅದ್ ಬಂದ್ರೆ ಮಾತ್ರ ಊಟ ತಿಂಡಿ ಏನು ಸೇರಲ್ಲ. ಕರೆಕ್ಟ್. ಎಷ್ಟು ವರ್ಷದಿಂದ? ಸರ್, 1 ಇಯರ್ ಇಂದ ಇದೆ. ಓಕೆ, ತಿಂಗಳಿಗೆ ಎಷ್ಟು ಸತಿ ಬರುತ್ತೆ? ಸರ್, ಇದು ತಿಂಗಳು 1-2-3 ಸಲ ಬರುತ್ತೆ. ಅದ್ ಬಂದ್ರೆ ಮಾತ್ರ ಏನು ಊಟ ತಿಂಡಿ ಏನು ಸೇರಲ್ಲ. ಕರೆಕ್ಟ್. ನಿಮ್ಗೆ ಮೈಗ್ರೇನ್ ತಲೆನೋವು ಇದೆಯಮ್ಮ. ಇದಕ್ಕೆ ಸ್ವಲ್ಪ ಬೇಸಿಕ್ ರಕ್ತ ಪರೀಕ್ಷೆಗಳು ಬೇಕಾಗತ್ತೆ. ಟ್ರೀಟ್ಮೆಂಟ್ ತಗೊಳ್ಳಿ, ಡಾಕ್ಟರ್ನ ಭೇಟಿ ಮಾಡಿ, ಡೆಫಿನೆಟ್ಲಿ ಹೋಗತ್ತಮ್ಮ. ಇದು ಮೈಗ್ರೇನ್ ತಲೆನೋವು. ಇದು ಸರ್, ನಾವು ಇದು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ವಿ. ಎಲ್ಲ ನಾರ್ಮಲ್ ಇರುತ್ತಲ್ವೇನಮ್ಮ? ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಮತ್ತೆ ಕರೆಕ್ಟ್. ತಲೆ ಸ್ಕ್ಯಾನಿಂಗ್ 500 mg ಅಂತ ಮಾತ್ರೆ ಕೊಟ್ಟಿದ್ರು. ಕರೆಕ್ಟ್. ಇದು ತಗೊಳ್ತಾ ಇದೀವಿ. ತಗೊಂಡಾಗ ಮಾತ್ರ ಕಡಿಮೆ ಆಗುತ್ತೆ. ಅದು ಮಾತ್ರ ತಗೊಳ್ಳಿಲ್ಲ ಅಂದ್ರೆ ತಲೆನೋವೇ ಕಡಿಮೆ ಆಗಲ್ಲ. ಅದೇಮ್ಮ, ನೀವು ತಗೋತಾ ಇರೋದು ನೋವಿನ ಮಾತ್ರೆ. ನಿಮ್ಗೆ ನೋವು ತಲೆನೋವು ಬಂದಾಗ ನೋವಿನ ಮಾತ್ರೆ ತಗೊಂಡ್ರೆ ಕಡಿಮೆ ಆಗತ್ತೆ. ಬಟ್ ನಿಮ್ಗೆ ಪದೇ ಪದೇ ತಲೆನೋವು ಬರ್ತಾ ಇದ್ರೆ ತಲೆನೋವನ್ನ ತಡೆಗಟ್ಟೋದಕ್ಕೆ ಬೇರೆ ಮಾತ್ರೆಗಳಿರುತ್ತೆ, ಅದನ್ನು ತಗೋಬೇಕಾಗತ್ತೆ. ನಿಮ್ ಡಾಕ್ಟರ್ನ ಒಂದ್ಸತಿ ಭೇಟಿ ಮಾಡಿ, ನಿಮ್ಗೆ ತಿಂಗಳಿಗೆ ಎಷ್ಟು ಸತಿ ಬರುತ್ತೆ ಅಂತ ತಿಳಿಸಿ, ಅವಾಗ ತಲೆನೋವು ಬರ್ದೇ ಇರೋದಕ್ಕೆ ಮಾತ್ರೆ ಕೊಡ್ತಾರೆ. ಅದನ್ನ ದಿನಾಗ್ಲೂ ತಗೊಂಡ್ರೆ ಕಡಿಮೆ ಆಗತ್ತಮ್ಮ. ಒಂದು ಕರೆ ಇದೆ ಸರ್, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್, ಕುಮಾರ್ ಅಂತ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ಹಲೋ, ನಮಸ್ಕಾರ, ಹೇಳಿ. ಸರ್, ನಮ್ಗೆ ಸ್ಟ್ರೋಕ್ ಆಗಿದೆ ಸರ್. ಹೇಳಿ. ಸ್ಟ್ರೋಕ್ ಆಗಿ 4-6 ತಿಂಗಳು 6 ಮಂತ್ ಆಗಿದೆ ಸರ್. ಅದೇ ಸ್ಟ್ರೋಕ್ಗೆ ನೀವು ತಪಾಸಣೆ ಮಾಡಿಸಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಮಾತ್ರೆಗಳನ್ನೆಲ್ಲ ತಗೋತಾ ಇದ್ದೀರಾ? ಎಕ್ಸಸೈಸಸ್ ಎಲ್ಲ ಮಾಡ್ತಾ ಇದ್ದೀರಾ? ಕಾಣ್ತಾ ಇದ್ದೀವಿ ಸರ್. ಇದು ಸ್ಟ್ರೋಕ್ಗಿಂತ ಮುಂಚೆ ಸಿಕ್ಕಾಪಟ್ಟೆ ಮರು ಬರೋದು ಸರ್. ಸಿಕ್ಕಾಪಟ್ಟೆ ಮರು ಬರೋದು. ಮರುವು ಸಿಕ್ಕಾಪಟ್ಟೆ ಮರುವು ಬರೋದಾ? ಮುಂಚೆ ಸರ್. ಹಾ, ಇವಾಗ ಏನ್ ತೊಂದರೆ ಇದೆ ನಿಮ್ಗೆ? ಅದೇ ಸರ್, ಲೆಫ್ಟ್ ಸೈಡ್ ಕಾಲು ಕೈ ಸರ್. ನಿಮ್ಗೆ ಸ್ಟ್ರೋಕ್ ಆಗಿದೆ.
ಸ್ಟ್ರೋಕು ಯಾವ ಕಾರಣದಿಂದ ಆಗಿದೆ, ಶುಗರ್ ಇದೆಯಾ, ಬಿ ಪಿ ಇದೆಯಾ, ಹಾರ್ಟಿನ ತೊಂದರೆ ಇದೆಯಾ ತಿಳ್ಕೊಬೇಕಾಗತ್ತೆ. ಡಾಕ್ಟ್ರ್ ಹತ್ರ ಹೋಗಿ ಸಿಂಪಲ್ ಮಾತ್ರೆಗಳಿರುತ್ತೆ ತಗೋಬೇಕಾಗತ್ತೆ. ಎಕ್ಸಸೈಸಸ್ಸು ರೆಗ್ಯುಲರ್ ಆಗಿ ಮಾಡಬೇಕಾಗತ್ತೆ. 6 ತಿಂಗಳಿಂದ 1 ವರ್ಷದವರೆಗೂ ನಾವು ಎಕ್ಸಸೈಸ್ ಮಾಡಿದ್ರೆ ಸುಮಾರು ಜನಕ್ಕೆ ಇದು ವಾಸಿ ಆಗತ್ತೆ. ಏನು ಭಯ ಪಡಬೇಡಿ, ದಯವಿಟ್ಟು ಡಾಕ್ಟರ್ನ ಭೇಟಿ ಮಾಡಿ ಕರೆಕ್ಟಾಗಿ ಮಾತ್ರೆ ತಗೊಂಡು ಎಕ್ಸಸೈಸಸ್ನ ಕಂಟಿನ್ಯೂ ಮಾಡಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಬಹಳಷ್ಟು ಜನಕ್ಕೆ ಭಯ ಇರುವಂಥದ್ದು ಸ್ಟ್ರೋಕಿಗೆ ಬರುವಂಥ ತಲೆನೋವಿಗೂ ನಮ್ಮ ಮಾಮೂಲಿ ತಲೆನೋವಿಗೂ ಏನು ವ್ಯತ್ಯಾಸ ಅಂತ. ಈ ಮಾಮೂಲಿ ತಲೆನೋವುಗಳು ಯೂಶಲಿ ಬರೋದು ಎಷ್ಟೋ ವರ್ಷಗಳಿಂದ ಬರುತ್ತೆ, ಒಂದೇ ರೀತಿನಲ್ಲಿ ಬರುತ್ತೆ, ಒಂದೇ ಥರ ಶುರುವಾಗತ್ತೆ, ಒಂದೇ ಥರ ಇರುತ್ತೆ, ಒಂದೇ ಥರ ಎಂಡ್ ಆಗುತ್ತೆ. 1 ದಿವಸದಲ್ಲಿ ತಲೆನೋವು ಹೋದರೆ ಅಥವಾ 2 ದಿವಸದಲ್ಲಿ ತಲೆನೋವು ಹೋಗೋದು ಅದು ಒಂದೇ ಥರ ಇರುತ್ತೆ. ನಮಗೆ ಈ ತಲೆನೋವಿಂದು ಕ್ಯಾರೆಕ್ಟರ್ ಬದಲಾವಣೆ ಆಗುತ್ತೆ. ಅಂದರೆ ಮುಂಚೆ ವಾಂತಿನೇ ಆಗ್ತಾ ಇರಲಿಲ್ಲ, ಇವಾಗ ಸಡನ್ನಾಗಿ ವಾಂತಿ ಆಗ್ತಾ ಇದೆ, ಅಥವಾ ತಲೆನೋವು ಬಂದು ಸ್ವಲ್ಪ ಮಾತು ತೊದಲು ಬರ್ತಾ ಇದೆ, ಅಥವಾ ತಲೆನೋವು ಬಂದು ಕೈ ಕಾಲು ಸ್ವಲ್ಪ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ. ಈ ಥರ ಇದ್ದಾಗ ಇದು ಸ್ಟ್ರೋಕಿಂದು ಸೂಚನೆಗಳು. ಸೊ ಈ ತಲೆನೋವಿಂದು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಅಥವಾ ತಲೆನೋವಿನ ಜೊತೆಗೆ ಮಾತಿನ ತೊಂದರೆ ಅಥವಾ ಕೈ ಕಾಲಿಂದು ತೊಂದರೆ ಆದಾಗ ಇದು ಮಾಮೂಲಿ ತಲೆನೋವಲ್ಲ. ದಯವಿಟ್ಟು ಡಾಕ್ಟರ್ನ ಭೇಟಿ ಮಾಡಬೇಕು. ಎಷ್ಟು ಬೇಗ ಆಗುತ್ತೋ ನಿಮ್ಮ ಮನೆ ಹತ್ರ ಇರೋ ಆಸ್ಪತ್ರೆಗೆ, ಎಲ್ಲಿ ಸ್ಟ್ರೋಕ್ಗೆ ಚಿಕಿತ್ಸೆ ಆಮೇಲೆ ಟ್ರೀಟ್ಮೆಂಟ್ ಇರುತ್ತೋ ಅಲ್ಲಿ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಹೋಗಬೇಕು. ಇದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ ಸರ್, ನೀವು ಇದೇ ಹೇಳಿದಾಗೆ ಸ್ವಲ್ಪ ಕಂಟಿನ್ಯೂ ಮಾಡಿಬಿಡೋಣ. ಯಾವಾಗ ಬೇಗ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ತಲೆನೋವು ಬಂದಾಗ, ಅದು ಯಾವಾಗ ಸ್ವಲ್ಪ ನಿಧಾನಕ್ಕೆ ಹೋದ್ರೂ ನಡೆಯುತ್ತೆ? ಈಗ ತಲೆನೋವನ್ನ ನಾವು 2 ಥರ ವಿಂಗಡಣೆ ಮಾಡ್ಬೋದು. ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಹೆಡ್ಏಕ್, ಅಂದರೆ ಅವಾಗವಾಗ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. 2 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ ಇದು ಬಂದು 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 ಅಭ್ಯಾಸ ಆಗೋಗಿರುತ್ತೆ. ಅಂಥವ್ರು ಸ್ವಲ್ಪ ಸುಧಾರಿಸ್ಕೊಂಡು ಅದಾದಮೇಲೆ ತಲೆನೋವಿಗೆ ನಾವು ಡಾಕ್ಟ್ರ್ ಹತ್ರ ಹೋದರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ತಲೆನೋವು ನಮಗೆ ಯಾವತ್ತೂ ಬಂದೇ ಇಲ್ಲ. 1 ವಾರದಿಂದ ತಲೆನೋವಿದೆ, 2-3 ದಿವಸದಿಂದ ತಲೆನೋವಿದೆ. ತಲೆನೋವು ಬಂದಾಗ ಯಾವತ್ತೂ ವಾಂತಿ ಆಗ್ತಾ ಇರಲಿಲ್ಲ, ಅಥವಾ ತಲೆನೋವು ಬಂದಾಗ ನಮಗೆ ಕಣ್ಣು ಮಂಜಾಗೋದು, ಮಾತು ತೊದಲು ಬರೋದು, ಕೈ ಕಾಲು ಜೋಮ್ ಬರೋದು, ಅಥವಾ ಕೈ ಕಾಲು ಶಕ್ತಿ ಕಡಿಮೆ ಆಗೋದು ಸ್ವಲ್ಪ ಆದರೂ ಪರವಾಗಿಲ್ಲ, ಇಮಿಡಿಯೇಟ್ ಆಗಿ ನಾವು ಡಾಕ್ಟರ್ ಹತ್ರ ಹೋಗಿ ನಾವು ಭೇಟಿ ಮಾಡಬೇಕಾಗತ್ತೆ. ಓಕೆ ಸರ್, ಬಿ ಪಿ ಮತ್ತು ಶುಗರ್ ಇರೋರಿಗೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸೊ ಅವರಿಗೂ ಈ ಒಂದು ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತಾ? ಇರುತ್ತೆ. ಈ ಬಿ ಪಿ ಆಮೇಲೆ ಶುಗರ್ ಇರೋರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ಸು ಯಾವಾಗಲೂ ಇರುತ್ತೆ, ಪ್ರೊವೈಡೆಡ್ ದೇ ಡೋಂಟ್ ಟೇಕ್ ಕೇರ್. ಅವ್ರಿಗೆ ಶುಗರು ಬಿ ಪಿನ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದರೆ ಅವರು ಡಾಕ್ಟ್ರು ಬರೆದು ಕೊಟ್ಟಿರ್ತಾರೆ 1 ತಿಂಗಳು 2 ತಿಂಗಳಿಗೆ ಮಾತ್ರೆ. ಆ 2 ತಿಂಗಳಾದಮೇಲೆ ನಾವು ಮಾತ್ರೆನ ನಿಲ್ಲಿಸ್ಬಿಡೋದು, ಹೆಂಗಿದ್ರು ಚೆನ್ನಾಗಿದ್ದೀವಲ್ಲ ಅಂತ. ಸೊ ನಾವು ಶುಗರು ಬಿ ಪಿ ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಯಾವುದು ರೆಗ್ಯುಲರ್ ಆಗಿ ತೊಗೋಬೇಕು ಮಾತ್ರೆಗಳನ್ನ, ಯಾವ ಮಾತ್ರೆಗಳನ್ನ ನಾವೇ ನಿಲ್ಲಿಸಬಾರ್ದು. ಆಮೇಲೆ ಶುಗರು ಬಿ ಪಿನ ನಾವು ತಪಾಸಣೆ ಮಾಡಿಕೊಂಡು ಎಲ್ಲ ನಾರ್ಮಲ್ ಇದೆಯಾ ಅಂತ ನಾವು ಕಂಡುಹಿಡ್ಕೊಂಡು ನಾವು ನಮ್ಮ ಡಾಕ್ಟ್ರ್ ಹತ್ರ ರೆಗ್ಯುಲರ್ ಆಗಿ ಒಂದು ಅವಾಗ ಸಲಹೆ ತಗೋಬೇಕಾಗತ್ತೆ, 3 ತಿಂಗಳಿಗೆ 4 ತಿಂಗಳಿಗೆ ಒಮ್ಮೆ. ಸೊ ನಾವೇ ಈ ಶುಗರ್ದು ಬಿ ಪಿದು ಮಾತ್ರೆಗಳನ್ನ ನಿಲ್ಲಿಸಬಾರ್ದು. ಓಕೆ ಸರ್, ಈಗ ಜೊತೆಗೆ ಸಾಕಷ್ಟು ಜನಕ್ಕೆ ತಲೆನೋವು ಬರುವಂಥದ್ದು ಸೀಸನಲ್ ಆಗಿಬಿಟ್ಟಿರುತ್ತೆ. ಕೆಲವ್ರಿಗೆ ಮೈಗ್ರೇನ್ ತಲೆನೋವು ಚಳಿಗಾಲದಲ್ಲಿ ಬರ್ತಾ ಇರುತ್ತೆ, ಕೆಲವ್ರಿಗೆ ಸಮ್ಮರಲ್ಲಿ ಬರ್ತಾ ಇರುತ್ತೆ. ಯಾಕೆ ಈ ಥರ ಸರ್? ಅದೇ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತ ಅಂದರೆ ತಲೆನೋವುಗಳು ಒಂದೊಂದು ಸೀಸನಲ್ಲಿ ಬರೋದು ಸಹಜ. ಬಟ್ ಒಂದೊಂದು ಸತಿ ಈ ಬೇಸಿಗೆಗಾಲದಲ್ಲಿ ಆಯಾಸ ಜಾಸ್ತಿ ಇರಬಹುದು, ಅಥವಾ ಈ ಚಳಿಗಾಲದಲ್ಲಿ ಏನಾದ್ರು ಅಲರ್ಜಿ ಆಗಿ ನಮಗೆ ಸೈನುಸೈಟಿಸ್ ಆಗಿರಬಹುದು. ಬಟ್ ಒಂದೊಂದು ತಲೆನೋವುಗಳು ಒಂದೊಂದು ಸೀಸನಲ್ಲೂ ಬರಬಹುದು. ಬಟ್ ಇದು ತುಂಬ ದೊಡ್ಡ ಸಮಸ್ಯೆ ಏನೂ ಅಲ್ಲ. ಬಟ್ ಯಾವುದೇ ಕಾರಣಕ್ಕೂ ನಮಗೆ ತಲೆನೋವು ಹೋಗಲಿಲ್ಲ ಅಂದರೆ, ಅಥವಾ ತಲೆನೋವು ಏನಾದ್ರು ಬದಲಾವಣೆ ಆದಾಗ, ಅಥವಾ ತಲೆನೋವು ಜೊತೆಗೆ ಬೇರೆ ಗುಣಗಳೇನಾದ್ರು ಇದ್ದಾಗ ಡಾಕ್ಟ್ರದ್ದು ಸಲಹೆ ತಗೊಳ್ಳೋದು ಒಳ್ಳೆಯದು. ಸರ್, ಈಗ ಕಣ್ಣು ಇರೋರಿಗೆ ಅಥವಾ ಕಣ್ಣಿನ ಸಮಸ್ಯೆ ಇರೋರಿಗೆ, ಐಸೈಟ್ ಪ್ರಾಬ್ಲಮ್ ಇರೋರು ಕೂಡ ತಲೆನೋವು ಬರ್ತಾ ಇರುತ್ತೆ. ಸೊ ಅದಕ್ಕೂ ಈ ಒಂದು ಮೈಗ್ರೇನ್ ತಲೆನೋವು ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಜೊತೆಗೆ ಬರ್ಬೋದಾ? ಇದು ತಲೆಕಣ್ಣಿಂದು ದೃಷ್ಟಿ ದೋಷ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ಮೆದುಳಿಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಸ್ಟ್ರೈನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಮಧ್ಯಾಹ್ನದೊತ್ತು ಸಾಯಂಕಾಲದೊತ್ತು ತಲೆನೋವುಗಳು ಬರುತ್ತೆ. ಬಟ್ ಅದು ಮೇಜರ್ ತಲೆನೋವುಗಳು ಇರೋದಿಲ್ಲ, ಕ್ರಮೇಣವಾಗಿ ನಿದ್ದೆ ಮಾಡಿ ಎದ್ದು ಬಿಟ್ರೆ ಸರಿ ಹೋಗುತ್ತೆ. ಬಟ್ ಕಣ್ಣಿಂದು ದೃಷ್ಟಿನ ನಾವು ಸರಿಪಡಿಸ್ಕೊಂಡ್ರೆ ಅವಾಗ ತಲೆನೋವು ಹೊರಟೋಗುತ್ತೆ. 40-45 ವಯಸ್ಸಾದಾಗ ಓದೋದಕ್ಕೆ ಸ್ವಲ್ಪ ಕಷ್ಟಗಳಾಗತ್ತೆ. ಆವಾಗಲೂ ಒಬ್ಬೊಬ್ಬರಿಗೆ ಲೈಟ್ ತಲೆನೋವು, ಇದೆಲ್ಲ ಟೆನ್ಷನ್ ಟೈಪ್ ಆಫ್ ಹೆಡ್ಏಕು, ದೃಷ್ಟಿ ದೋಷದಿಂದ ಬರುವಂಥದ್ದು. ಇದು ಮೈಲ್ಡ್ ತಲೆನೋವು, ಮೇಜರ್ ತಲೆನೋವುಗಳಲ್ಲ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಮಗೆ ತಲೆನೋವು ಬಗ್ಗೆ, ಮೈಗ್ರೇನ್ ಬಂದರೆ ಯಾವ ರೀತಿಯಾಗಿರುತ್ತೆ, ಸ್ಟ್ರೋಕ್ ಬಂದರೆ ಯಾವ ರೀತಿಯಾಗಿ ತಲೆನೋವು ಬರುತ್ತೆ, ಜೊತೆಗೆ ನಮ್ಮ ಎಲ್ಲ ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಮಾಡಿದ್ದೀರಾ. ನಮ್ಮ ಕಾಲರ್ಸ್ ಕಾಲ್ ಮಾಡಿದಂಥ ಪ್ರಶ್ನೆಗಳಿಗೂ ಕೂಡ ಇವತ್ತು ನಮಗೆ ಆನ್ಸರ್ ಕೊಟ್ಟರೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್.
ಥ್ಯಾಂಕ್ ಯು, ನಮಸ್ಕಾರ. ಎಸ್ ವೀಕ್ಷಕರೇ, ಈ ಒಂದು ಅರೆ ತಲೆನೋವು ಇರ್ಬೋದು ಅಥವಾ ತಲೆನೋವು ಇರ್ಬೋದು, ಸ್ಟ್ರೋಕ್ ಬಂದಾಗ ಯಾವ ರೀತಿಯಾಗಿ ತಲೆನೋವು ಬರುತ್ತೆ ಅಥವಾ ಎಲ್ಲದಕ್ಕೂ ಕೂಡ ಸಾಕಷ್ಟು ಇನ್ನೂ ಮಾತಾಡೋದಿದೆ. ಆದರೆ ಅದಕ್ಕೆ ಮತ್ತೊಂದು ಸಂಚಿಕೆಯಲ್ಲಿ ಡಾಕ್ಟರನ್ನು ಕರೆಸಿ ನಾವು ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.